हरिः ओम्। आपादमूलपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पूर्णं शान्तादिगुणब्रह्मितान् सशास्त्रप्रवचनासक्तान् हिलिमिलार्यान् गुरून् विजये पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रदियान् तान् गुरुमम। हरिः ओं। ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮರಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದೇ 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿಯಾದ್ದರಿಂದ ಜೀವರ ಪ್ರಕರಣವನ್ನು ತಿಳಿಸುತ್ತಿದ್ದಾರೆ ಶ್ರೀ ಪುರಂದರದಾಸರು. ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬ ಸಂದೇಶವನ್ನು ತಿಳಿಸುತ್ತಿದ್ದಾರೆ. ಅನಂತ ಜೀವರು ತರತಮ ಭಾವನೆಯಿಂದ ಇದ್ದಾರೆ. ಆ ತರತಮ ಭಾವನೆ ಎಂಬುದು ಅನಾದಿ ನಿತ್ಯವಾದ ಅವರ ಯೋಗ್ಯತಾ. ಆ ಯೋಗ್ಯತಾನುಸಾರವಾಗಿ ಪ್ರಕೃತಿ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ ಅವರಿಗೆ 2 ಬಂಧನವನ್ನು ವಿಧಿಸಿರುತ್ತಾಳೆ. ಒಂದು ಜೀವಾಚ್ಛಾದಿಕ, ಮತ್ತೊಂದು ಪರಮಾಚ್ಛಾದಿಕ ಎಂಬುದು. ಯಾತಕ್ಕೋಸ್ಕರ ಬಂಧಿಸಿದಳು ಅಂದರೆ, ಒಂದು ಶಿಶುವನ್ನು ಬೆಳೆಸುವಳು ಪ್ರತಿಯೊಬ್ಬರ ಮನೆಯಲ್ಲಿ ತಾಯಿಯೇ ಮೊದಲು ಪಾಠವನ್ನು ಹೇಳಿಕೊಡುವಳು, ಶಿಕ್ಷಕಿ. ಜೀವನವನ್ನು ಗುರುತಿಸುವಳು, ಜೀವನವನ್ನು ಬೆಳೆಸುವಳು ತಾಯಿ. ಶ್ರೀ ಮಹಾಲಕ್ಷ್ಮೀ ದೇವಿ ಪ್ರತಿಯೊಬ್ಬರಿಗೂ ತಾಯಿಯ ಸ್ಥಾನದಲ್ಲಿರುವವಳು. ಅವಳು ಪ್ರತಿಯೊಬ್ಬರ ಏಳಿಗೆಯಾಗಬೇಕು, ಉದ್ಧಾರವಾಗಬೇಕು. ಅವರು ಮೋಕ್ಷಕ್ಕೆ ನಿಯತವಾದ ಅವರ ಅಪೇಕ್ಷೆ ಏನಿದೆ, ಅವರ ಯೋಗ್ಯತೆ ಏನಿದೆ, ಆ ಯೋಗ್ಯತೆಗೆ ಗಮ್ಯವಾದ ಲೋಕವನ್ನು ಹೊಂದಬೇಕು ಎಂಬ ಅಪೇಕ್ಷೆಯಿಂದ ಪ್ರತಿಯೊಬ್ಬ ಜೀವರಿಗೆ 2 ರೀತಿಯಾದ ಆವರಕ ರೂಪವನ್ನು, ಅವಿದ್ಯಾ ರೂಪವನ್ನು ಹೊಂದಿಸುತ್ತಾಳೆ. ಇದು ಯಾತಕ್ಕೋಸ್ಕರ ಆವರಕವನ್ನು ಹೊಂದಿಸುತ್ತಾಳೆ ಅಂದರೆ, ಇದು ಭಗವಂತನ ಆಜ್ಞಾರೂಪಕವಾಗಿ, ಅವನ ಇಚ್ಛಾರೂಪಕವಾಗಿ ನಡೆದಿದೆ. ಭಗವಂತನ ಇಚ್ಛೆ ಯಾಕೆ ಎಂಬುದು ಪ್ರಶ್ನಿಸುವಂತಿಲ್ಲ, ಯಾಕಂದರೆ ಸಾರ್ವಭೌಮ. ಆದರೂ ಅವನ ಕೇವಲ ಜೀವರ ಉಪಕಾರಕ್ಕೋಸ್ಕರವಾಗಿ ಏನು ನಡೆದಿದೆ. ಜೀವರು ಅನಾದಿಯಾಗಿದ್ದರೂ ಸಹ ಅವರು ಕಾಮಕರ್ಮಾದಿಗಳನ್ನು ಬಯಸಿ ಸುಪ್ತವಾಗಿ ಸುಷುಪ್ತಾವಸ್ಥೆಯಲ್ಲಿ ಇದ್ದಾರೆ. ಅವರು ಬೆಳಕಿಗೆ ಬರಬೇಕು. ತಮ್ಮ ಅನಾದಿಯಾದ ಅನಿಷ್ಟವಾದ ಕಾಮಕರ್ಮಗಳು ತೊಡೆದುಕೊಳ್ಳಬೇಕು. ಶುದ್ಧ ಬುದ್ಧಿಯಿಂದ, ಅಂದರೆ ನೈಜ ಸ್ಥಿತಿ ಏನಿದೆ, ಆ ಲೋಕವನ್ನು, ಆ ಗಮ್ಯಸ್ಥಾನವನ್ನು ಹೊಂದಬೇಕು. ಇದಕ್ಕೋಸ್ಕರವಾಗಿ 2 ರೀತಿಯ ಆವರಕ, ಅದು ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ. ಜೀವಾಚ್ಛಾದಿಕ ಎಂಬುದು ಏನು ಅಂದರೆ, ಆಯಾ ಜೀವರ ಅನಾದಿಯಾದ ಕಾಮಕರ್ಮವೇ ಎಂದರ್ಥ. ಪರಮಾಚ್ಛಾದಿಕ ಎಂಬುದು ಭಗವಂತನ ವಿಶೇಷ ಇಚ್ಛಾಶಕ್ತಿ. ಭಗವಂತನ ಪ್ರೇರಣೆ ಮಾಡಿದರೆ ಸಕಲವು ದೊರೆಯುತ್ತದೆ ಎಂಬುದೇ ತಾತ್ಪರ್ಯ. ಆದರೆ ಈ ಸಕಲ ಜೀವರು ಚೇತನರಾದ್ದರಿಂದ ಆ ಚೇತನರಿಗೆ ಕರ್ತೃತ್ವ ಎಂಬುದಿದೆ, ಪ್ರಯತ್ನ ಎಂಬುದಿದೆ. ಆ ಕರ್ತೃತ್ವ ನಾವು ಹೇಗೆ ಪ್ರದರ್ಶನ ಮಾಡುವುದು ಅಂದರೆ, ನಾವು ಉಪಯೋಗಿಸಿಕೊಳ್ಳುವುದು ಅಂದರೆ ಪ್ರಯತ್ನದಿಂದ. ಆದ್ದರಿಂದ ಅನಾದಿ ನಿತ್ಯವಾದ ಜೀವರು ತಾರತಮ್ಯದಿಂದ, ನೀಚೋಜ್ಜ ಭಾವದಿಂದ ಇರತಕ್ಕಂಥವರು ಅವರ ಮುಖ್ಯ ಲಕ್ಷಣವಾದ ಕರ್ತೃತ್ವವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು.
ಸುಪ್ತಾವಸ್ಥೆಯಲ್ಲಿ ಮಲಗಿರ್ತಕ್ಕಂತಹ ಶಿಶುಗಳು ಬೆಳಗ್ಗೆ ಎದ್ದ ಕೂಡಲೇ ಅವರ ಕರ್ತವ್ಯವೇನು ಎಂಬ ತೋರಿಸಿಕೊಡುವಳು ಯಾರು? ತಾಯಿ. ಮುಖವನ್ನು ಒರೆಸಿ ಕೂಡಿಸಿ ಮೈ ಶೃಂಗಾರವನ್ನು ಮಾಡಿ ದೇಹವನ್ನು ಶುದ್ಧ ಮಾಡಿ ನಂತರದಲ್ಲಿ ಕಾರ್ಯಪ್ರವೃತ್ತಿ ಮಾಡತಕ್ಕಂಥವಳು ಪ್ರತಿಯೊಬ್ಬರ ಮನೆಯಲ್ಲಿ ಆಯಾ ತಾಯಿಯಾಗಿದ್ದಾಳೆ. ಇದು ಮನುಷ್ಯ ಲೋಕದಲ್ಲಿ ಅಲ್ಲ, ಪಶು ಲೋಕದಲ್ಲೂ ಸಹ ಕಾಣಬಹುದು, ಸಸ್ಯ ಲೋಕದಲ್ಲೂ ಕಾಣಬಹುದು. ಹೀಗೆ ಎಲ್ಲೆಲ್ಲಿ ಜೀವರು ಉದ್ಭವಿಸಿದ್ದಾರೋ ಅವರೆಲ್ಲರಲ್ಲೂ ಸಹ ತಾಯಿಯ ಆದ್ಯ ಕರ್ತವ್ಯ, ಪ್ರತಿದಿನದ ಕರ್ತವ್ಯವನ್ನು ನೋಡುತ್ತಿದ್ದೇವೆ. ಅದರಂತೆ ಮಹಾಲಕ್ಷ್ಮೀ ದೇವಿಯವರು 2 ರೀತಿಯಾದ ಆವರಣವನ್ನು ಹಾಕಿದರು. ತನ್ಮೂಲಕ ಪ್ರತಿಯೊಬ್ಬರ ಜೀವರಿಗೆ ತಮ್ಮದೇ ಆದ ಕರ್ತೃತ್ವವನ್ನು ನೆನಪಿಸಿದರು. ಆ ಪೂರ್ವಕವಾಗಿ ಪ್ರಯತ್ನವನ್ನು ಮಾಡಿ ನಾವು ಮುಂದುವರಿಯಬೇಕು ಎಂಬ ಆದೇಶವನ್ನು ಕೊಟ್ಟರು. ಈ ಆದೇಶವನ್ನು ಕೊಟ್ಟಾಗ ಜೀವರಲ್ಲೇ ಅತಿ ಉತ್ತಮರು, ಮಧ್ಯಮರು, ಅಧಮರು ಎಂಬ ವಿಭಾಗದಲ್ಲಿರತಕ್ಕಂಥ ದೇವತೆಗಳು ಪರಸ್ಪರ ಅಭಿಮಾನಿಗಳಾಗಿ ಪ್ರತಿಯೊಬ್ಬರ ಶರೀರದ ಒಳಗೆ ಮತ್ತು ಹೊರಗೆ ಪ್ರೇರಣೆ ಮಾಡುವ ಮೂಲಕವಾಗಿ ಪ್ರತಿಯೊಬ್ಬರ ಜೀವರ ಪ್ರಯತ್ನಕ್ಕೆ ಸಹಾಯಕರಾಗಿರುತ್ತಾರೆ. ಅಂದರೆ ಆಯಾ ಜೀವರು ಪ್ರಯತ್ನವನ್ನು ಮಾಡಿ ಒಳಗಡೆಯಿಂದ ಪ್ರೇರಣೆ ಮಾಡುತ್ತಾರೆ. ಕೆಲವರು ದೈಹಿಕವಾಗಿ, ಮಾನಸಿಕವಾಗಿ, ವಚನಿಕವಾಗಿ ಈ ರೀತಿಯಲ್ಲಿ ಆ ಜೀವರನ್ನೇ ಮಿಳಿತರಾಗಿ ಅವರ ಸಾಧನೆಗೆ ಸಹಾಯ ಮಾಡುತ್ತಾರೆ. ಇದನ್ನು ನಾವು ಮನುಷ್ಯ ಜನ್ಮದಲ್ಲಿ ಅತಿ ಸ್ಫುಟವಾಗಿ ನಾವು ನೋಡಬಹುದು. ಮನುಷ್ಯ ಎಂಬುದು ಯಂತ್ರ. ಈ ಶರೀರದ ಯಂತ್ರವನ್ನು ಕೂಡಿಸುವುದು, ಯಂತ್ರವನ್ನು ತಯಾರು ಮಾಡುವುದು, ಯಂತ್ರದ ಪ್ರತಿಯೊಂದು ಭಾಗವನ್ನು ಚಾಲನೆ ಮಾಡುವುದಕ್ಕೆ ಆಯಾ ತಾಂತ್ರಿಕ ವ್ಯಕ್ತಿಗಳು ಹೇಗೆ ಇರಬೇಕು ಹಾಗೆ ತಾಂತ್ರಿಕ ವ್ಯಕ್ತಿಗಳೇ ಇಲ್ಲಿ ತತ್ವಾಭಿಮಾನಿ ದೇವತೆಗಳು. ಅವರು ಉತ್ತಮ ರೀತಿಯ ಜೀವಗಳಲ್ಲಿ ಸೇರಿದವರು. ಅವರು ಮಧ್ಯಮ ಅಧಮ ಜೀವರನ್ನು ಪ್ರೇರಿಸುತ್ತಾರೆ. ಇದನ್ನು ನಾವು ಇಂದಿನ ದಿನದಲ್ಲಿ ಚಿಂತಿಸುತ್ತಿದ್ದೇವೆ. ನಚ ವಾಚ್ಯಂ ಸುರಾಸುರಾಣಂ ಕರ್ತೃತ್ವ ಪ್ರಯುಕ್ತ ಫಲಾಭಾವೇಪಿ ಪ್ರೇರಣಾ ನಿಮಿತ್ತ ಪರಸದ್ಭಾವಾತ್ ಮುಕ್ತ್ಯಾಜ್ಯ ಉಪಪತ್ತೀತಿ ಮಾನಸಯೋನಿ ಪ್ರಾಪ್ತೆ ವಿಷ್ಣು ಪೂಜಾದಿರೂಪ ಪ್ರೇರಣಾ ಫಲತ್ವಾಭಾವೇನ ದೇವಾನಾಂ ಮಾನುಷ್ಯ ಪ್ರಾಪ್ತೇಯ ಯೋಗಾತ್ ದೈತ್ಯಾನಾಂ ಸ್ವರ್ಗಾಭಿಪ್ರಾಪ್ತೇಃ ಅನುಪಪತ್ತೇಃ ತತ್ಪ್ರಾಪ್ತೇಃ ಶುಭಫಲತ್ವೇನ ತೇಷಾಂ ಶುಭಪ್ರೇರಕತ್ವ ಅಭಾವಾತ್ ಮನುಷ್ಯಾಣಂ ಪರಪುರಪ್ರವೇಶಾಭಾವೇನ ಪ್ರೇರಕತ್ವ ಅಭಾವಾತ್ ಸರ್ವತಾ ಮನುಷ್ಯಾಣಂ ನಿರ್ಯಾದೆ ಪ್ರಾಪ್ತೆ ಸಂಭವಾಚ್ಛ ತಥಾ ಚ ಕರ್ತೃತ್ವ ನಿಮಿತ್ತಕಮೇವ ಫಲಂ ಇತಿ ಸಿದ್ಧಂ. ದೇವತೆಗಳು ಮತ್ತು ಅಸುರರಿಗೆ ಮಾನುಷ್ಯಾದ ಜೀವರಲ್ಲಿ ಪ್ರವೇಶಿಸಿ ಪ್ರೇರಣೆ ಉಂಟು ಮಾಡುವ ಪ್ರಯುಕ್ತ ಫಲ ಉಂಟಾಗುತ್ತದೆ. ಆಯಾ ಕಾರ್ಯಕರ್ತೃತ್ವ ದೇವರಿಗೆ ಅಂದರೆ ಜೀವರಿಗೆ ಇರುತ್ತದೆ. ಆದುದರಿಂದ ಜೀವರಿಗೂ ಫಲವು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ್ದಾರೆ. ಅದರ ಮೇಲೆ ಮತ್ತೊಂದು ಆಕ್ಷೇಪವನ್ನು, ದೇವತೆಗಳು ಮತ್ತು ಅಸುರರಿಗೆ ಜೀವರ ದೇಹದಲ್ಲಿ ಕರ್ತೃತ್ವ ಪ್ರಯುಕ್ತ ಫಲವಿಲ್ಲದಿದ್ದರೂ ಪ್ರೇರಣೆಯಿಂದ ಫಲವು ಪ್ರಾಪ್ತವಾಗುತ್ತದೆ. ಆದ್ದರಿಂದಲೇ ಅವರಿಗೆ ಯೋಗ್ಯವಾದ ಮುಕ್ತಾದಿ ಫಲವು ಪ್ರಾಪ್ತವಾಗುತ್ತದೆ. ಆದ್ದರಿಂದ ದೇವತೆಗಳಿಗೆ ಮತ್ತು ಅಸುರರಿಗೂ ಎಲ್ಲಿಯೂ ಕರ್ತೃತ್ವವೇ ಬೇಡ, ಪ್ರೇರಣೆಯಿಂದಲೇ ಎಲ್ಲವೂ ಕೊಡುತ್ತದೆ ಎಂದು ಈ ಆಕ್ಷೇಪ ಅಭಿಪ್ರಾಯವು. ಈ ಆಕ್ಷೇಪ ಸರಿಯಲ್ಲ. ದೇವತೆಗಳು ಮನುಷ್ಯ ದೇಹದಲ್ಲಿ ಸ್ವೀಕರಿಸಿ ಇಲ್ಲಿಯೂ ಸಾಧನ ಅನುಷ್ಠಾನ ಮಾಡುತ್ತಾರೆ. ಈ ಮನುಷ್ಯ ದೇಹ ಪ್ರಾಪ್ತಿ ವಿಷ್ಣು ಪೂಜಾ ರೂಪವಾದ ಪ್ರೇರಣೆ ಫಲವಲ್ಲ. ಆದ್ದರಿಂದ ದೇವತೆಗಳಿಗೆ ಮನುಷ್ಯ ದೇಹ ಪ್ರಾಪ್ತಿಯೇ ಆಗಲಾರದು. ಹಾಗೆಯೇ ದೈತ್ಯರಿಗೆ ಸ್ವರ್ಗಾನುಶುಭ ಲೋಕವಾಪ್ತಿಯೂ ಆಗಲಾರದು. ಸ್ವರ್ಗಾದಿ ಲೋಕ ಪ್ರಾಪ್ತಿ ಆಗಬೇಕಾದರೆ ಪುಣ್ಯವು ಉಂಟಾಗಬೇಕು.
ದೈತ್ಯರು ಶುಭ ಪ್ರೇರಕವನ್ನು ಮಾಡುವುದರಿಂದ ಅವರಿಗೆ ಶುಭ ಕರ್ಮಗಳ ಪ್ರೇರಣೆಯಿಂದ ಉಂಟಾಗಬೇಕಾಗಿರುವ ಶುಭಲೋಕ ಪ್ರಾಪ್ತಿ ಉಂಟಾಗಲು ಹೇಗೆ ಸಾಧ್ಯ? ದೇವತೆಗಳ ಅಸುರರು ಇತರ ಜೀವರ ದೇಹವನ್ನು ಪ್ರವೇಶಿಸಿ ಕ್ರಮವಾಗಿ ಶುಭ ಮತ್ತು ಅಶುಭ ಕರ್ಮಗಳ ಪ್ರೇರಣೆಯನ್ನು ಮಾಡುವುದಾದರೂ ಇದೆ. ಮನುಷ್ಯ ಜೀವರಾದರೂ ಇತರರ ದೇಹವನ್ನು ಪ್ರವೇಶಿಸಿ ಪ್ರೇರಣೆಯನ್ನು ಮಾಡುವುದಿಲ್ಲ. ಆದ್ದರಿಂದ ಪ್ರೇರಣಾ ಮಾತ್ರದಿಂದಲೇ ಸ್ವರ್ಗಾದಿ ಪ್ರಾಪ್ತಿ ಎಂದು ಹೇಳಿದರೆ ಮನುಷ್ಯರಿಗೆ ಪ್ರೇರಕತ್ವ ಕೊಡುವುದಿಲ್ಲವಾದ್ದರಿಂದ ಅವರಿಗೆ ನರಕ ಸ್ವರ್ಗ ಇವುಗಳ ಪ್ರಾಪ್ತಿಯಾಗಲಾರದು. ಆದ್ದರಿಂದ ಎಲ್ಲರಿಗೂ ಆಯಾ ಕಾರ್ಯಕ್ಕೆ ಕರ್ತೃವಾಗಿರುವ ನಿಮಿತ್ತದಿಂದಲೇ ಫಲವು ಉಂಟಾಗುತ್ತದೆ ಎಂದು ಹೇಳಬೇಕು. ಮುಕ್ತೋ ತಿಷ್ಠಸ್ಯ ಯಾವತ್ ಶ್ರವಣಫಲಂ ತತಃ ಅಷ್ಟಗುಣಂ ಗುರು ಜ್ಞಾನದಾನೇನ ಅವಾಪ್ನೋತಿ ತದ್ಗುರು ತತಃ ದ್ವಿಗುಣಂ ಶಿಷ್ಯ ಸಂತಾನ ಕಾರಣತ್ವಾತ್ ತತಃ ಪರಮಗುರೋ ಅಪರೇಃ ಗುರುವಃ ಸ್ವಶಿಷ್ಯ ಪರಾಪೇಕ್ಷೆಯ ಸಾರ್ಧಂ ಕ್ರಮೇಣ ಪ್ರಾಪ್ನುವಂತಿ. ಮುಕ್ತಿಯಲ್ಲಿ ಶಿಷ್ಯರಿಗೆ ಶ್ರವಣದ ಫಲವು ಎಷ್ಟು ಉಂಟಾಗುತ್ತಿದೋ ಅದಕ್ಕಿಂತ 8 ಪಾಲು ಹೆಚ್ಚು ಫಲವನ್ನು ಜ್ಞಾನದಾನ ಮಾಡುವ ಪ್ರಯುಕ್ತ ಅವನು ಗುಣವು ಪಡೆಯುತ್ತಾನೆ. ಅವನ ಗುರು ಅಂದರೆ ಒಬ್ಬ ಶಿಷ್ಯನ ಗುರುವಿನ ಗುರು ಅವನಿಗಿಂತ ಇಮ್ಮಡಿ ಫಲವನ್ನು ಪಡೆಯುತ್ತಾನೆ. ಇದಕ್ಕೆ ಕಾರಣವು ಹೀಗಿದೆ. ಒಬ್ಬ ಶಿಷ್ಯನ ಗುರುವಿನ ಗುರುವು ತನ್ನ ಶಿಷ್ಯನಿಗೆ ಶಿಷ್ಯನನ್ನು ಸಂಪಾದಿಸಿ ಕೊಡುವುದಕ್ಕೆ ಕಾರಣವಾಗಿ ಶಿಷ್ಯ ಪರಂಪರೆಯನ್ನು ಮುಂದುವರಿಸಲು ಕಾರಣನಾದುದರಿಂದ ಪರವಿದ್ಯಾ ಸಂಕ್ರಮಣಕ್ಕೆ ಪರವಿದ್ಯೆಯನ್ನು ಮುಂದುವರಿಸಲು ಕಾರಣನಾಗಿರುತ್ತಾನೆ. ಆದ್ದರಿಂದ ಅವನಿಗೆ ಇಮ್ಮಡಿ ಫಲವು ಬರುವುದು ಯುಕ್ತವಾಗಿದೆ. ಅವನಾದ ಒಬ್ಬ ಶಿಷ್ಯನ ಪರಮಗುರುವಿಗಿಂತ ಮುಂದಿನ ಗುರುಗಳು, ಪರಮಗುರುವಿನ ಗುರು ಮುಂತಾದವರು ತಮ್ಮ ತಮ್ಮ ಶಿಷ್ಯರ ಫಲಕ್ಕಿಂತ ಕ್ರಮವಾಗಿ 1.5 ಪಟ್ಟು ಹೆಚ್ಚು ಫಲವನ್ನು ಪಡೆಯುತ್ತಾರೆ. ಸಹಸ್ರಗುಣಿತ ಮಿಥ್ಯಾದು ಫಲಕ್ಷಣಂ ಸಂಪ್ರದಾಯ ಪ್ರವರ್ತತೆ ಪರಂಪರೆಯ ಅನಿಯತತ್ವಾತ್ ತಸ್ಮಾತ್ ಸಾರ್ಧಮಿತ್ಯೇವ ತಸ್ಯ ವ್ಯಾಖ್ಯಾನಂ ಯುಕ್ತಂ. ದೇವಾಃ ಸಹಸ್ರಗುಣಿತಂ ದೇವತೆಗಳು 1000 ಪಟ್ಟು ಹೆಚ್ಚಾದ ಫಲವನ್ನು ಪಡೆಯುತ್ತಾರೆ ಇತ್ಯಾದಿಯಾಗಿ ಹೇಳುವುದು ಉಪಲಕ್ಷಣವು ಸಜಾತೀಯವಾದ ನ್ಯೂನಾಧಿಕ ಗುಣಿತ ಸಂಖ್ಯೆಗಳಿಗೆ ಸಂಗ್ರಹವು. ಸಂಪ್ರದಾಯ ಪ್ರವರ್ತಕರಾದ ವಿಷಯದಲ್ಲಿ ಪರಂಪರೆಯು ಅನಿಯತವಾದ್ದರಿಂದ ಅದಕ್ಕೆ 1.5 ಪಟ್ಟು ಹೆಚ್ಚು ಎಂದೇ ವ್ಯಾಖ್ಯಾನ ಮಾಡುವುದು ಯುಕ್ತವಾಗಿದೆ. ತತ್ರ ಯುಕ್ತಿಶ್ಚ ನ ಗೋದಾಥ ಗೋಮಾತ್ರ ಫಲಪಾಪ್ನುಯಾತಿಥಿ. ಈ ವಿಷಯದಲ್ಲಿ ಗೋವನ್ನು ದಾನ ಮಾಡಿದರೂ 1 ಗೋವಿನ ದಾನವನ್ನು ಮಾಡಿದ ಫಲವನ್ನು ಮಾತ್ರ ಪಡೆಯುತ್ತಾರೆಂದು ಹೇಳಲಾಗದು. 1 ಗೋದಾನ ಮಾಡಿದವನು ಅವನ ಶ್ರದ್ಧಾ ಭಕ್ತಿ ಕರ್ಮದ ಸಾದ್ಗುಣ್ಯ ಮುಂತಾದವುಗಳಿಗೆ ಅನುಗುಣವಾಗಿ ದ್ವಿಗುಣ ತ್ರಿಗುಣ ಚತುರ್ಗುಣ ಫಲವನ್ನು ಪಡೆಯುತ್ತಾನೆ ಎಂಬುದು ಯುಕ್ತಿ. ಏಕೆಂದರೆ 1 ಗೋವು ಕೊಟ್ಟಾಗ ಮತ್ತೆ ಆ ಗೋವು ಅನಂತ ಕರುಗಳು ಹಾಕಿದಾಗ ಅದರ ಪರಂಪರೆ ಬೆಳೆದಾಗ ಅವೆಲ್ಲಕ್ಕೂ ಕಾರಣ ಆಗಿರ್ತಕ್ಕಂಥ ಗೋದಾನ ಯಾರು ಮಾಡಿರ್ತಾರೋ ಅವರಿಗೆ ಪ್ರಾಪ್ತವಾಗುತ್ತದೆ ಎಂಬ ಲೋಕದಲ್ಲಿ ನಾವು ನೋಡುತ್ತೇವೆ. ಅಯಮತ್ರ ಪ್ರಯೋಗ ಜ್ಞಾನದಾತ ಸ್ವದತ್ತ ವಸ್ತು ಫಲಾಧಿಕ ದಾನ ಫಲವಾನ್ ಪುರುಷಾರ್ಥ ಹೇತು ವಸ್ತುತ್ವಾತ್ ವಸ್ತುದಾತೃತ್ವಾತ್ ಗೋದಾತೃವತು ಇತ್ಯುಕ್ತಂ. ಜ್ಞಾನದಾನವನ್ನು ಮಾಡಿದವನು ತಾನು ದಾನ ಮಾಡಿದ ವಸ್ತುವಿನ ಫಲಕ್ಕಿಂತ ಹೆಚ್ಚಾದ ದಾನ ಫಲವುಳ್ಳವನಾಗುತ್ತಾನೆ. ಪುರುಷಾರ್ಥಕ್ಕೆ ಕಾರಣವಾದ ವಸ್ತುವನ್ನು ಕೊಡುವುದರಿಂದ ಗೋದಾನ ಮಾಡಿದವನಂತೆ ಎಂದು ಈ ಸಂದರ್ಭದಲ್ಲಿ ಅನುಮಾನ ಪ್ರಯೋಗ. ಗೋದಾತೃತು ಧರ್ಮಾದಿ ಪುರುಷಾರ್ಥ ಪ್ರದವಾದ ವಸ್ತುವನ್ನು ದಾನ ಮಾಡಿರುತ್ತಾನೆ. ಅವನು ತಾನು ದಾನ ಮಾಡಿದ ಗೋವು ಎಂಬ 1 ವಸ್ತುವಿನ ಫಲಕ್ಕಿಂತ ಹೆಚ್ಚು ದಾನ ಫಲವುಳ್ಳವನಾಗುತ್ತಾನೆ. ಅದರಂತೆ ಜ್ಞಾನದಾತವಾದ ಗುರುವು ಮೋಕ್ಷವೆಂಬ ಪುರುಷಾರ್ಥಕ್ಕೆ ಹೇತುವಾದ ಜ್ಞಾನವೆಂಬ ವಸ್ತುವನ್ನು ಶಿಷ್ಯನಿಗೆ ದಾನ ಮಾಡಿರುತ್ತಾನೆ. ಆದುದರಿಂದ
ಅವನು ತಾನು ಉಪದೇಶಿಸಿರುವ ಜ್ಞಾನವೆಂಬ ವಸ್ತುವಿನ ದಾನ ಫಲಕ್ಕಿಂತಲೂ ಹೆಚ್ಚು ಫಲವುಳ್ಳವನಾಗುತ್ತಾನೆ. ಗೋವನ್ನು ದಾನ ತೆಗೆದುಕೊಂಡಿರುವನು ಆ ಗೋವಿನಿಂದ ಯಾವ ಫಲವನ್ನು ಅನುಭವಿಸುತ್ತಾನೋ ದಾನ ಕೊಟ್ಟಿರುವನು ಅದಕ್ಕಿಂತ ಹೆಚ್ಚು ಫಲವನ್ನು ಅನುಭವಿಸುತ್ತಾನೆ ಎಂಬ ವಿಷಯದಲ್ಲಿ ಶಾಸ್ತ್ರಸಿದ್ಧವಾಗಿದೆ. ಅದರಂತೆ ಜ್ಞಾನದಾನ ಮಾಡದಿರುವ ಗುರುವು ತನ್ನಿಂದ ಜ್ಞಾನೋಪದೇಶ ಪಡೆದಿರುವ ಶಿಷ್ಯನು ಪಡೆಯುವ ಫಲಕ್ಕಿಂತ ಹೆಚ್ಚು ಫಲವನ್ನು ಅನುಭವಿಸುತ್ತಾನೆ ಎಂದು ಹೇಳಬೇಕು ಎಂದು ತಾತ್ಪರ್ಯ. ತಥಾಚ ಪ್ರೇರಕಾಣಂ ಇಂದ್ರಿಯಾದಿ ಸ್ವಾತಂತ್ರ್ಯ ತಾರತಮ್ಯಾನುಸಾರೇಣ ಫಲಭಾಕ್ತ್ವೇಪಿ ಕರ್ತುಃ ಸ್ವಯೋಗ್ಯತಾನುಗುಣಂ ಫಲಭೋಕ್ತೃತ್ವಮಸ್ತಿ ಇತಿ ಸುಸ್ಥಂ ಕರ್ತವ್ಯಮಿತಿ ಸಿದ್ಧಂ. ದೇವತೆಗಳು ಇಂದ್ರಿಯ, ದೇಹ, ಮನಸ್ಸು, ಬುದ್ಧಿ, ಅಂತಃಕರಣ ಇವುಗಳಿಗೆ ಪ್ರೇರಕರು. ತಾವು ಪ್ರೇರಿಸುವ ಇಂದ್ರಿಯಗಳ ಕಾರ್ಯ ಬಾಹುಲ್ಯಾದಿಗಳಿಗೆ ಅನುಗುಣವಾಗಿ ಪ್ರೇರಕರಾದ ಅವರಿಗೆ ಫಲಗಳು ಉಂಟಾಗುತ್ತದೆ. ಇಂದ್ರಿಯ ಪ್ರೇರಕರಾದ ಮತ್ತು ದೇವತೆಗಳಲ್ಲಿ ಯಾವ ಕಕ್ಷೆಯು ಎಂತಹ ಸ್ವಾತಂತ್ರ್ಯವಿದೆಯೋ ಆ ಸ್ವಾತಂತ್ರ್ಯ ತಾರತಮ್ಯಾನುಸಾರವಾಗಿ ದೇವತೆಗಳಿಗೆ ಜೀವರು ಮಾಡಿರುವ ಕರ್ಮಗಳಿಂದಲೂ ಫಲಭೋಗವಿದೆ. ಆದರೆ ಅಹಂ ಮಮ ದೇಹೇ ಸ್ಥಿತ್ವ ಕಾರ್ಯಂ ಕರೋಮಿ ದೇವಾಃ ಮಾಂ ಪ್ರೇರಯಂತಿ ತತ್ ಪ್ರೇರಿತೋ ಅಹಂ ಯಥಾಶಕ್ತಿ ಕರ್ಮ ಕರಿಷ್ಯೇ. ನಾನು ನನ್ನ ದೇಹದಲ್ಲಿ ಇದ್ದುಕೊಂಡು ಕರ್ಮವನ್ನು ಮಾಡುತ್ತೇನೆ. ದೇವತೆಗಳು ನನ್ನ ದೇಹದಲ್ಲಿದ್ದು ನನ್ನನ್ನು ಪ್ರೇರಿಸುತ್ತಾರೆ. ಅವರಿಂದ ಪ್ರೇರಿತರಾಗಿ ನಾನು ಕಾರ್ಯವನ್ನು ಮಾಡುತ್ತೇನೆ ಎಂಬ ಅನುಸಂಧಾನವುಳ್ಳ ಜೀವನಿಗೂ ಕರ್ತೃತ್ವ ಇರುವುದರಿಂದ ಜೀವನು ತನ್ನ ಯೋಗ್ಯತಾನುಸಾರವಾಗಿ ಫಲವನ್ನು ಪಡೆಯುತ್ತಾನೆ. ಒಟ್ಟಿನಲ್ಲಿ ಅಸ್ವತಂತ್ರನಾದ ಜೀವನಿಗೂ ಕರ್ತೃತ್ವವಿದೆ. ಅದಕ್ಕೆ ಅನುಗುಣವಾಗಿ ಅವನ ಯೋಗ್ಯತೆಯನ್ನು ಅನುಸರಿಸಿ ಫಲವು ಜೀವನಿಗೆ ಸಿಗುತ್ತದೆ ಎಂಬುದು ಪರಮ ತಾತ್ಪರ್ಯವು. ತತ್ರ ಭಗವದ್ಭೋಗ ವಿಷಯೇ ಚ ಅಯಂ ನಿಷ್ಕರ್ಷಃ. ತತ್ರ ತತ್ರ ಕದಲೀಫಲಾದೌ ಏಕಸ್ಮಿನ್ನೇವ ಅನೇಕೆ ರಸವಿಶೇಷಃ ಸಂತಿ. ಕೇವಲಂ ಭಗವದ್ಭೋಗ್ಯಾಃ ರಮಾಭೋಗ್ಯಾಃ ಬ್ರಹ್ಮಾದಿಭೋಗ್ಯಾಃ ಅಪರೋಕ್ಷಭೋಗ್ಯಾಃ ತದಿತರ ಮಂದಜನಭೋಗ್ಯಾಶ್ಚ ಇತಿ. ಇದು ನೈವೇದ್ಯ ಪ್ರಕರಣವನ್ನು ತಿಳಿಸುತ್ತದೆ. ಭಗವಂತನ ಭೋಗ ಮತ್ತು ಇತರರು ಮಾಡುವ ಭೋಗ ವಿಷಯದಲ್ಲಿ ಈ ಮುಂದೆ ಹೇಳುವ ನಿಷ್ಕರ್ಷವನ್ನು ತಿಳಿಯಬೇಕೆಂದು ವಿಸ್ತಾರವಾಗಿ ನಿರೂಪಣೆ ಮಾಡಲಾಗ್ತಾ ಇದೆ. ನಾವು ಉಪಯೋಗಿಸುವ ಬಾಳೆಹಣ್ಣು ಮುಂತಾದ ಆಯಾ ಪದಾರ್ಥಗಳಲ್ಲಿ ನಾವು ತಿಳಿದಿರುವಂತೆ ಒಂದೇ ರಸವಲ್ಲ. ಮಧುರ ರಸವುಳ್ಳ ಬಾಳೆಹಣ್ಣಿನಲ್ಲಿ ಮಧುರಸದ ಅನೇಕವಾದ ಉತ್ಕಟ ಮತ್ತು ಅನುತ್ಕಟ ಪ್ರಭೇದಗಳಿದೆ. ಕೆಲವು ಉತ್ಕೃಷ್ಟವಾದ ರಸವಿಶೇಷಗಳು ಭಗವಂತನಿಗೆ ಮಾತ್ರವೇ ಭೋಗ್ಯವಾಗಿರುತ್ತದೆ. ಮತ್ತೆ ಕೆಲವು ರಸವಿಶೇಷಗಳು ರಮಾದೇವಿಗೆ ಮಾತ್ರ ಭೋಗ್ಯವಾಗಿರುತ್ತದೆ. ಇನ್ನು ಕೆಲವು ಮಾಧುರ್ಯಾದಿ ರಸವಿಶೇಷಗಳು ಬ್ರಹ್ಮಾದಿ ಯೋಗ್ಯವಾಗಿರುತ್ತದೆ. ಮತ್ತೆ ಕೆಲವು ರಸವಿಶೇಷಗಳು ಅಪರೋಕ್ಷ ಜ್ಞಾನವುಳ್ಳವರಿಗೆ ಭೋಗ್ಯವಾಗಿರುತ್ತದೆ. ಇನ್ನು ಕೆಲವು ರಸಗಳು ಪರಮಾತ್ಮ, ರಮ, ಬ್ರಹ್ಮಾದಿ ದೇವತೆಗಳು ಮತ್ತು ಅಪರೋಕ್ಷಿಗಳಿಂದ ಭಿನ್ನರಾದ ಅಲ್ಪಜ್ಞಾನಿಗಳಾದ ಮನುಷ್ಯರಿಂದ ಭೋಗ್ಯವಾಗಿದೆ. ಇದನ್ನು ಹೇಗೆ ತಿಳಿದುಕೊಳ್ಳುವುದು? ಲೋಕದಲ್ಲಿ ನಾವೊಂದು ಬಾಳೆಹಣ್ಣನ್ನು ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ಹೇಗೆ ಸ್ವೀಕರಿಸುತ್ತಾರೆ, ರಮಾದೇವಿ ಹೇಗೆ ಸ್ವೀಕರಿಸುತ್ತಾಳೆ, ಬ್ರಹ್ಮಾದಿ ದೇವತೆಗಳು ಹೇಗೆ ಸ್ವೀಕರಿಸುತ್ತಾರೆ ಎಂಬ ಅಭಿಪ್ರಾಯವನ್ನು ತಿಳಿಯಬೇಕು. ತದನಂತರದಲ್ಲಿ ಯಾವ ಆ ಫಲವನ್ನು ಭೋಕ್ಷಿಸುವನು ಅಂದರೆ ತಿನ್ನುವನು, ಫಲವನ್ನು ನಾವು ಏನು ಮಾಡುತ್ತೇವೆ, ಆ ಸಿಪ್ಪೆಯನ್ನು ತೆಗೆದು ದನ ಕರುಗಳಿಗೆ ಹಾಕುತ್ತೇವೆ. ಒಳಗಿನ ಹಣ್ಣನ್ನು ಮಾತ್ರ ನಾವು ತೆಗೆದುಕೊಳ್ಳುತ್ತೇವೆ. ಆ ದನ ಕರುಗಳಿಂದ ಬಂದ ಹಾಲು ಮತ್ತೊಬ್ಬರು ಉಪಯೋಗಿಸುತ್ತಾರೆ. ಹೀಗೆ ನಾವು ಪ್ರತ್ಯಕ್ಷವಾಗಿ ನೋಡುವ ಬಾಳೆಹಣ್ಣನ್ನು ಸಿಪ್ಪೆಯನ್ನು ನಾವು ತಿನ್ನದೆ ಬೇರೆಯವರು ಕೊಡುತ್ತೇವೆ. ಬಾಳೆಹಣ್ಣು ಅಂದಾಗ ಸಿಪ್ಪೆ ಸಹಿತವಾಗಿಯೇ ಇರುತ್ತದೆ.
ನಾವು ಯಾತಕ್ಕೋಸ್ಕರವಾಗಿ ಸಿಪ್ಪೆಯನ್ನು ಬೇರೆ ಯಾವುದೇ ಹಣ್ಣಿನ ಸಿಪ್ಪೆಯನ್ನು ತೆಗೆಯುತ್ತೇವೆ ಅಂದರೆ ನಮ್ಮ ರಸ ಎಂಬತಕ್ಕಂಥದ್ದು ಹಣ್ಣಿನ ಒಳಗೆ ಇರತಕ್ಕಂಥ ಮತ್ತೊಂದು ರಸ ವಿಶೇಷ ಎಂದು ಹೇಗೆ ತಿಳಿಯುತ್ತೇವೆಯೋ ಮತ್ತೆ ಹಣ್ಣಿನ ರಸ ವಿಶೇಷದೊಳಗಿರತಕ್ಕಂಥದ್ದು ಅಪರೋಕ್ಷ ಜ್ಞಾನಿಗಳಿಗೆ, ಸಾಮಾನ್ಯ ದೇವತೆಗಳಿಗೆ, ಬ್ರಹ್ಮಾದಿ ದೇವತೆಗಳಿಗೆ, ಲಕ್ಷ್ಮೀ ದೇವಿಗೆ ಮತ್ತು ನಾರಾಯಣನಿಗೆ ಎಂಬ ರಸ ವಿಶೇಷವನ್ನು ತಿಳಿಬೇಕು. ಇದಕ್ಕೆ ಸಾಕ್ಷರಸ ಎಂದು ಹೆಸರು. ತತ್ರ ತಾವದ್ ಭಗವಾನ್ ಸ್ವಮಾತ್ರ ಭೋಗ್ಯಸಾರಾನ್ ರಮಾಜ್ಯ ಉತ್ತಮ ಭೋಗಾಶ ಸಾರಾನ್ ಭುಂಕ್ತೆ. ಈ ವಿಧವಾದ ಅನೇಕ ಭೋಗಗಳಲ್ಲಿ ಭಗವಂತನು ತನಗೆ ಮಾತ್ರ ಭೋಗಿಸಲು ಯೋಗ್ಯವಾದ ಉತ್ಕೃಷ್ಟವಾದ ಸಾರಭಾಗವನ್ನು ರಮಾದೇವಿಯೇ ಮೊದಲಾದ ಉತ್ತಮರಿಗೆ ಭೋಗ್ಯವಾದ ಸಾರಭಾಗವನ್ನು ಅನುಭವಿಸುತ್ತಾರೆ. ಯದ್ಯಪಿ ತತ್ತತ್ ಪದಾರ್ಥ ಅಂತರ್ಗತ ತತ್ತದ ಆಕಾರ ಸ್ವರೂಪಭೂತ ರಸಾದೇರೇವ ಮುಖ್ಯತೋ ಭೋಗ ತತ್ತದ್ಗತ ರಮಾ ಸ್ವರೂಪ ರಸಾದೇಹೇರಪಿ ತದನಂತರ ಭೋಗ ತಥಾಪಿ ಐಶ್ವರ್ಯವಶಾತ್ ಭಕ್ತಜನೇಷು ಅನುಗ್ರಹಾಯ ಜಡಪದಾರ್ಥ ಭೋಗೋ ಅಪಿ ಯುಜ್ಯತೆ. ಪರಮಾತ್ಮನ ಭೋಗ ಎಂದರೆ ಆಯಾ ಪದಾರ್ಥಗಳ ಅಂತರ್ಗತವಾಗಿರುವ ಆಯಾ ಪದಾರ್ಥದ ರಸ ಮೊದಲಾದವರ ಆಕಾರದ ತನ್ನ ಸ್ವರೂಪವನ್ನು ಅಭಿವ್ಯಕ್ತಿಗೊಳಿಸಿದ ಪರಮಾತ್ಮನ ಸ್ವರೂಪಭೂತವಾದ ಲೀಲೆಯ ವಿಶೇಷ. ಹೀಗೆ ಆಯಾ ಪದಾರ್ಥಗಳಲ್ಲಿರುವ ರಮಾದೇವಿಯ ಸ್ವರೂಪಭೂತವಾದ ತನ್ನ ರಸಾದಿಗಳನ್ನು ಪರಮಾತ್ಮನು ಅನಂತರ ಅನುಭವಿಸುತ್ತಾರೆ. ಆದ್ದರಿಂದ ನಾವು ಸಮರ್ಪಿಸುವ ಯಾವ ಬಾಳೆಹಣ್ಣು ಮುಂತಾದ ಪದಾರ್ಥವೇ ಆಗಲಿ ಅದು ಜಡವಾದ್ದರಿಂದ ಪರಮಾತ್ಮನಿಗೆ ಸ್ವರೂಪತಃ ಭೋಗ್ಯವಾಗುವುದಿಲ್ಲ. ಹೀಗಿರುವಾಗ ಪರಮಾತ್ಮನು ನಾವು ನಿವೇದಿಸುವ ಬಾಳೆಹಣ್ಣು, ಕಲ್ಲು ಸಕ್ಕರೆ, ಪಾಯಸ ಮುಂತಾದ ಪದಾರ್ಥಗಳನ್ನು ಮಾನವರಂತೆ ಸ್ವೀಕರಿಸುತ್ತಾರೆ ಎಂದು ಅನುಸಂಧಾನ ಮಾಡಿ ನೈವೇದ್ಯ ಮಾಡುವುದು ಹೇಗೆ ಎಂದು ಪ್ರಶ್ನಿಸುವ ಅವಕಾಶವಿದೆ. ಆದರೆ ಅಚಿತ್ಯಾದ್ಭುತ ಶಕ್ತಿ, ಅಘಟಿತ ಘಟನಾ ಶಕ್ತಿಗಳಿರುವುದರಿಂದ ಪರಮಾತ್ಮನು ತನ್ನ ಇಚ್ಛಾಶಕ್ತಿಯಿಂದ ಭಕ್ತ ಜನರನ್ನು ಅನುಗ್ರಹಿಸಲು ಜಡ ಪದಾರ್ಥಗಳನ್ನು ಭೋಗಿಸುತ್ತಾನೆ ಎಂದು ತಿಳಿಯಬೇಕು. ತತ್ರ ಜೀವಭೋಗ್ಯ ಸಾರ ಭೋಗಸ್ಯ ಸ್ಥೂಲಾನಶನಸ್ಯಾಪಿ ಪ್ರಮಿತತ್ವೇನ ಉಭಯ ಅನ್ಯತಾ ಅನುಪತ್ಯ ಉತ್ತಮ ಜೀವಭೋಗ್ಯ ಭೋಗ ಮಂದಜನ ಭೋಗ್ಯಸ್ಥಾನಶನಂ ಚ ಈಶ್ವರಸ್ಯ ಅಂಗೀಕಾರ್ಯಂ. ಏವಂ ಬ್ರಹ್ಮಾದಯಃ ಸ್ವಸ್ಥಃ ನೀಚ ಭೋಗ್ಯಸಾರಾನಪಿ ಅನುಭುಂಜಂತೆ. ಕಿಂಚ ರಸಭೋಗ ಹೀಗೆ ಅನೇಕ ವಿಧ. ಅದನಾಗ್ರಾಣಾದ್ಯ ಅಷ್ಟಾಖ್ಯ ಭೋಗತ್ರಯ ವಿಭಾಗತಃ ಇತ್ಯುಕ್ತೇಃ. ತಥಾ ಚ ಜವ್ಯ ಇಂದ್ರಿಯ ಗೋಚರೇಷು ಏವ ಕದಲಿಫಲಾದಿಷು ಕೇಷಾಂಚಿತ್ ಸೂಕ್ಷ್ಮಸಾರಾಣಂ ಅದನಾದಿ ಸರ್ವಪ್ರಕಾರಕ ಭೋಗ ಕೇಷಾಂಚಿತ್ ಸ್ಥೂಲಾನಾಂ ಘ್ರಾಣದರ್ಶನ ಸ್ಪರ್ಶನಾದಿರೂಪೋ ಭೋಗ ಅತಿಸ್ಥೂಲಾನಾಂ ಶುಭಾನಾಂ ಪನಸಾದೀನಾಂ ದರ್ಶನಾಜ್ಯ ಎರಡನೆಯ ಸುಗಂಧಾದಿಭೇದಾತ್. ಸ್ಥೂಲವಾದ ಪದಾರ್ಥಗಳನ್ನು ಪರಮಾತ್ಮ ಅಘ್ರಾಣಿಸುವುದು, ನೋಡುವುದು, ಸ್ಪರ್ಶಿಸುವುದು ಮುಂತಾದ ಪ್ರಕಾರಗಳಿಂದ ಭೋಗಿಸುತ್ತಾನೆ. ಅತ್ಯಂತ ಸ್ಥೂಲವಾದ ಮಂಗಳಕರವಾದ ಹಲಸಿನ ಹಣ್ಣು ಮುಂತಾದ ವಸ್ತುಗಳನ್ನು ದರ್ಶನ ಮುಂತಾದ ಪ್ರಕಾರದಲ್ಲಿ ಮಾಡುವುದಾದರೊಂದು ಪ್ರಕಾರದಿಂದ ಸ್ವೀಕರಿಸುತ್ತಾನೆ. ಆಯಾ ವಸ್ತುಗಳ ಸುಗಂಧ, ಸುರಸ ಇತ್ಯಾದಿಗಳ ಭೇದದಿಂದ ಪರಮಾತ್ಮನ ಗಂಧ ರಸಾದ ಸ್ವೀಕಾರವು ಬೇರೆ ಬೇರೆ ರೀತಿಯಿಂದ ಆಗಿರುತ್ತದೆ ತಿಳಿಯಬೇಕು. ಹೀಗೆ ಬ್ರಹ್ಮಾದಿಗಳು ತಮಗಿಂತ ಕೆಳನವರಿಗೆ ಭೋಗಕ್ಕೆ ಯೋಗ್ಯವಾದ ಸಾರಗಳನ್ನು ಅನುಭವಿಸುತ್ತಾರೆ, ಸ್ವೀಕರಿಸುತ್ತಾರೆ. ಮತ್ತು ಒಂದು ವಿಷಯವಿದೆ, ಸಾರಭೂತವಾದ ವಸ್ತುವಿನ ಭೋಗವು ಅನೇಕ ವಿಧವಾಗಿದೆ ಅಷ್ಟೇ. ಜಿಹ್ವೇಂದ್ರದಿಂದ ಸ್ವೀಕಾರವಾದ ಭಕ್ಷಣ, ಮೂಸುವುದರಿಂದಲೇ ಸ್ವೀಕಾರ, ಕಣ್ಣಿನಿಂದಲೇ ನೋಡಿಯೇ ಸ್ವೀಕಾರ ಎಂದು ದೇವರು ಪದಾರ್ಥ ಭೋಗಿಸುವುದಕ್ಕೆ 3 ಪ್ರಕಾರಗಳಿವೆ.
ಎಂಬ ವಚನವೇ ಈ ವಿಷಯದಲ್ಲಿ ಪ್ರಮಾಣ. ಆದ್ದರಿಂದ ಬಾಳೆಹಣ್ಣು ಮುಂತಾದ ವಸ್ತುಗಳು ಮುಖ್ಯತಃ ನಾಲಿಗೆಯಿಂದಲೇ ಸವಿಯಬೇಕಾದವುಗಳು. ಆದರೆ ಅವುಗಳಿಗೆ ನಾಲಿಗೆಯಿಂದ ಭಕ್ಷಣ ಸವಿ ನೋಡುವುದು ಎಂಬ ಸ್ವೀಕಾರ, ಮೂಗಿನಿಂದ ಸುವಾಸನೆಯನ್ನು ಸ್ವೀಕರಿಸುವುದು ಎಂಬ ಭೋಗ, ಕಣ್ಣಿನಿಂದ ದರ್ಶನ ಯೋಗ, ಹೀಗೆ ಸೂಕ್ಷ್ಮ ಸಾರ ಭಾಗಗಳಿಗೆ ಎಲ್ಲ ರೀತಿಯ ಭೋಗವಿದೆ. ಸ್ಥೂಲ ವಸ್ತುಗಳಿಗೆ ಮೂಸುವುದು, ನೋಡುವುದು, ಮುಟ್ಟುವುದು ಎಂಬ ಭೋಗ. ಅತಿ ಸ್ಥೂಲವಾದ ಹಲಸಿನ ಹಣ್ಣು ಇಡಿಯಾಗಿ ನೈವೇದ್ಯಕ್ಕಿಟ್ಟಾಗ ಅದರಲ್ಲಿರುವ ವಾಸನೆಯೇ ಬೇರೆ ಬೇರೆ ರೀತಿಯದು. ಆದ್ದರಿಂದ ದರ್ಶನ, ಆಘ್ರಾಣ ಎರಡರಲ್ಲೂ ಒಂದೇ ರೀತಿಯ ಭೋಗವಿದೆ. ಭಗವಾನ್ಸ್ತು ಕೇವಲಂ ಅಸ್ಮದ್ ಭೋಗ್ಯಂ ಸ್ಥೂಲಮೇನ ರಸನೇಂದ್ರಿಯೇಣ ನಾಸ್ತಿ ಕಿಂತು ದೃಷ್ಟಾದೇನ ಸ್ವೀಕರೋತಿ ತದ್ಗತ ಸೂಕ್ಷ್ಮಸಾರಾನ್ ಅತ್ತೇವಾ ವಿಕೇಂದ್ರಿಯೇಣ ಭೋಗ್ಯಂ ಇಂದ್ರಿಯಾಂತರೇಣ ಭುಂಕ್ತೆ ಇತ್ಯೇತಾವತಾ ಭಗವದ್ಭುಕ್ತಂ ನ ತಸ್ಯ ಭವತಿ ಇತಿ ನ ಅನರ್ಪಿತ ಭುಕ್ತ ಪ್ರತಿ. ಭಗವಂತನಾದರೂ ಮಾನುಷ್ಯಾದಿ ರೂಪವಾದ ನಮ್ಮಿಂದ ಭೋಗಿಸಲು ಸ್ಥೂಲ ಪದಾರ್ಥವನ್ನು ಮಾತ್ರವೇ ರಸನೇಂದ್ರಿಯಿಂದ ಭೋಗಿಸುವುದಿಲ್ಲ. ಆದರೆ ದೃಷ್ಟಿ ಅಂದರೆ ಕಣ್ಣು ಮುಂತಾದನ್ನು ಸ್ವೀಕರಿಸುತ್ತಾನೆ. ಆದರೆ ನಮ್ಮಿಂದ ಭೋಗ್ಯವಾದ ಸ್ಥೂಲ ಪದಾರ್ಥಗಳಲ್ಲಿರುವ ಸೂಕ್ಷ್ಮದ ಸಾರ ಭಾಗವನ್ನು ಮಾತ್ರ ಸ್ವೀಕರಿಸಿಯೇ ತಿರುತ್ತಾನೆ. ನಮ್ಮಿಂದ ನಿಯತವಾದ ಒಂದು ಇಂದ್ರಿಯದಿಂದ ಭೋಗ್ಯವಾದ ಪದಾರ್ಥವನ್ನು ಪರಮಾತ್ಮನು ಮತ್ತೊಂದು ಇಂದ್ರಿಯದಿಂದ ಭೋಗಿಸುತ್ತಾನೆ. ಅವನ ಪ್ರತಿಯೊಂದು ಇಂದ್ರಿಯದಲ್ಲಿಯೂ ಸರ್ವೇಂದ್ರಿಯಗಳ ಶಕ್ತಿಯೂ ಇರುತ್ತದೆ. ಆದ್ದರಿಂದ ಪರಮಾತ್ಮನು ನಮ್ಮಿಂದ ನಿಯತವಾದ ಇಂದ್ರಿಯದಿಂದ ಭೋಗಿಸಲು ಸಾಧ್ಯವಾದ ಪದಾರ್ಥಗಳನ್ನು ತನ್ನ ಮತ್ತಾವುದೋ ಇಂದ್ರಿಯದಿಂದ ಭೋಗಿಸುವುದರಿಂದ ನಾವು ನಿವೇದಿಸುವ ಪದಾರ್ಥವನ್ನು ಪರಮಾತ್ಮನು ಸ್ವೀಕರಿಸಿದಂತೆ ಆಗುತ್ತದೆ. ಹೀಗಿರುವುದರಿಂದ ಭಕ್ತರು ಅರ್ಪಿಸಿದ ಯಾವ ಪದಾರ್ಥವೂ ಪರಮಾತ್ಮನಿಂದ ಸ್ವೀಕರಿಸಲ್ಪಡದೇ ಇರುವುದಿಲ್ಲ. ಹಾಗೂ ನಾವು ಭಗವಂತನಿಗೆ ಅರ್ಪಿಸದ, ಭಗವಂತನು ಸ್ವೀಕರಿಸಿದ ವಸ್ತುವನ್ನು ಭೋಜನ ಮಾಡದಂತೆಯೂ ಆಗುವುದಿಲ್ಲ. ಗ್ರಾಣಾದೀತರ ಇಂದ್ರಿಯ ಭೋಗ್ಯ ಪದಾರ್ಥೇಶು ಸಾರಭೇದೇನ ನಾನಾ ಪ್ರಕಾರಕ್ಕೂ ಭೋಗ. ಹಿಂದೆ ಭಗವಂತ ರಸನೇಂದ್ರಿಯಿಂದ ಅಂದರೆ ನಾಲಿಗೆಯಿಂದ ಮಾಡುವ ಭೋಗ ವಿಚಾರ ತಿಳಿಸಿದ್ದಾಯಿತು. ಈಗ ಭಗವಂತನ ಗ್ರಾಣಾದ ಮೂಗು ವಾಸನೆಯಿಂದ ತಿಳಿಯುವ ಇಂದ್ರಿಯದಿಂದ ಮಾಡುವ ಭೋಗ ಪ್ರಕಾರವನ್ನು ತಿಳಿಸುತ್ತಾರೆ. ಗ್ರಾಣ ಮುಂತಾದ ರಸನೇಂದ್ರಿಯಕ್ಕಿಂತ ಬೇರೆಯಾದ ಇಂದ್ರಿಯಗಳಿಂದ ಭೋಗ್ಯವಾದ ಪದಾರ್ಥಗಳ ವಿಷಯದಲ್ಲಿಯೂ ಆಯಾ ವಸ್ತುಗಳ ಸಾರ ಭೇದದಿಂದ ನಾನಾ ಪ್ರಕಾರವಾದ ಭೋಗವನ್ನು ಪರಮಾತ್ಮನು ಮಾಡುತ್ತಾನೆ. ಅನೇಕ ರೀತಿಗಳಿಂದ ಆಯಾ ಪದಾರ್ಥಗಳ ಸಾರ ಭಾಗವಾಗಿರುವ ತನ್ನ ಸ್ವರೂಪಗಳ ಜೊತೆಗೆ ತಾನು ಏಕೀಭೂತನಾಗಿರುತ್ತಾನೆ ಎಂಬುದಾಗಿ ನೈವೇದ್ಯವನ್ನು ಮಾಡುವ ಜೀವನ ಚಿಂತನೆಗೆ ವಿಷಯನಾಗುತ್ತಾನೆ ಎಂದ ಅಭಿಪ್ರಾಯ. ಯತ್ರ ಸಾರಾದಿಮತ್ ಪದಾರ್ಥಾನಾಂ ಚರ್ವಾಣಿ ವಿನಾಶ್ಯ ಭೋಗ ತತ್ರ ಸ್ಥೂಲಸ್ಯಾಪಿ ಭೋಗ. ಕೆಲವು ಪದಾರ್ಥಗಳು ಸಾರ ಅಂದರೆ ಉತ್ತಮವಾದ ಭಾಗ ರಸಗಂಧಾದಿಗಳಿಂದ ಕೂಡಿರುತ್ತದೆ. ಅವುಗಳನ್ನು ಅಗಿದು ತಿನ್ನುವಾಗ, ಪಾಕದಿಂದ ಸಿದ್ಧಪಡಿಸುವಾಗ ಅವುಗಳಿಗೆ ವಿನಾಶ ಉಂಟಾಗುತ್ತದೆ. ಇಂತಹ ಪದಾರ್ಥಗಳನ್ನು ಪರಮಾತ್ಮನು ಅನುಭವಿಸುವಾಗ ಅಲ್ಲಿರುವ ಸ್ಥೂಲ ಭಾಗವನ್ನು ಪರಮಾತ್ಮನು ಸ್ವೀಕರಿಸುತ್ತಾನೆ. ಹಿಂದೆ ಭಗವಂತನ ಪದಾರ್ಥಗಳು ಸೂಕ್ಷ್ಮವಾದ ಸಾರ ಭಾಗವನ್ನು ಮಾತ್ರವೇ ಅನುಭವಿಸುತ್ತಾನೆ ಎಂದು ಹೇಳಿದ್ದಾರೆ. ಇಲ್ಲಿ ಕೆಲವು ಪದಾರ್ಥಗಳು ಸ್ಥೂಲವಾದ ಭಾಗಗಳಲ್ಲಿರುವ ಸಾರ ಭಾಗವನ್ನೂ ಸ್ವೀಕರಿಸುತ್ತಾನೆ ಎಂದು ಹೇಳುತ್ತಿದ್ದಾರೆ. ಯತ್ರ ಸ್ವಶಕ್ತ ಪದಾರ್ಥಾವಸ್ಥಾನೇಪಿ ರಸಮತ ಸ್ವೀಕಾರ ತತ್ರ ನ ಸ್ಥೂಲಭೋಗ. ಇಲ್ಲಿ ಪರಮಾತ್ಮ ಶಕ್ತಿಯಿಂದ ದತ್ತವಾದ ಆ ಪದಾರ್ಥ ಶಕ್ತಿಯಿಂದ ಪದಾರ್ಥಗಳು ಹಾಗೆಯೇ ಇದ್ದಾಗಲೂ ಪರಮಾತ್ಮನು ರಸಮಾತ್ರವನ್ನು ಸ್ವೀಕರಿಸುತ್ತಾನೋ ಅಲ್ಲಿ ಸ್ಥೂಲ ಪದಾರ್ಥದ ಭೋಗವನ್ನು ಮಾಡುವುದಿಲ್ಲ. ಆಯಾ ಪದಾರ್ಥಗಳ ರಸದಲ್ಲಿರುವ ತನ್ನ ಸ್ವರೂಪಭೂತವಾದ ಬಿಂಬದ ಜೊತೆಗೆ ಏಕೀಭೂತನಾಗುತ್ತಾನೆ ಎಂದು ಮಾತ್ರ ಭಕ್ತರ ಚಿಂತನೆಗೆ ವಿಷಯನಾಗುತ್ತಾನೆ. ತತಶ್ಚಾವತಾರೇಷು ಸ್ಥೂಲಭೋಗ ಮೂಲರೂಪೇ ತದಭಾವಸ್ಯ ಸ್ವೇಚ್ಛಾ ಏವ ಈಶ್ವರಸ್ಯ. ಆದ್ದರಿಂದ ಭಗವಂತನು ತನ್ನ ಅವತಾರಗಳಲ್ಲಿ ಸ್ಥೂಲ ಪದಾರ್ಥಗಳ ಸಾರ ಭಾಗವನ್ನು ಭಂಜಿಸುತ್ತಾನೆ. ಮೂಲ ರೂಪದಲ್ಲಿ ಸ್ಥೂಲ ಪದಾರ್ಥಗಳನ್ನು ಅವುಗಳ ಸಾರ ಭಾಗವನ್ನು ಭಂಜಿಸುವುದಿಲ್ಲ.
ಇದು ಪರಮಾತ್ಮ ಇಚ್ಛೆಯಿಂದಲೇ ಆಗತಕ್ಕ ವ್ಯಾಪಾರವಾಗಿದೆ. ಇಲ್ಲಿ ಬೇರೆ ಯಾರ ನಿಯಂತ್ರಣ ಇರುವುದಿಲ್ಲ. ರಾಮಕೃಷ್ಣಾದಿ ಅವತಾರದಲ್ಲಿ ಭಗವಂತನ ಕೌಸಲ್ಯ, ಯಶೋಧ ಮುಂತಾದ ತಾಯಂದರು ಮತ್ತು ಇತರು ಕೊಟ್ಟ ಪದಾರ್ಥವನ್ನು ಸ್ವೀಕರಿಸಿದ್ದಾನೆ. ತಾನೇ ಭಕ್ತರಾದ ಶಬರಿ, ಸುಧಾಮ ಮುಂತಾದರು ಕೊಟ್ಟ ಪದಾರ್ಥವನ್ನು ಸ್ವೀಕರಿಸಿದ್ದಾನೆ. ಇವೆಲ್ಲ ಸ್ಥೂಲ ಪದಾರ್ಥಗಳು. ಇವುಗಳನ್ನು ಭಗವಂತನು ತನ್ನ ಅಚಿಂತ್ಯ ಅದ್ಭುತ ಮಹಿಮೆಯಿಂದ ಸ್ವೀಕರಿಸುತ್ತಾನೆ. ಆದರೆ ಮೂಲ ರೂಪದಲ್ಲಿ ಮಾತ್ರ ತಾನು ಸ್ಥೂಲ ಪದಾರ್ಥಗಳನ್ನು ಸ್ವೀಕರಿಸುವುದಿಲ್ಲ. ಮೂಲ ರೂಪಗಳು ಮತ್ತು ಅವತಾರ ರೂಪಗಳು ಒಂದೇ ಆದರೂ ಒಂದು ರೂಪದಲ್ಲಿ ಸ್ಥೂಲ ಪದಾರ್ಥವನ್ನು ಸ್ವೀಕರಿಸದೇ ಇರೋಣ, ಮತ್ತೊಂದು ರೂಪದಲ್ಲಿ ಸ್ವೀಕರಿಸೋಣ. ಇದು ಪರಮಾತ್ಮನ ಸ್ವತಂತ್ರವಾದ ಇಚ್ಛೆಗೆ ಒಳಪಟ್ಟಿದೆ. ಪರಮಾತ್ಮನು ಯಾರ ಅಧೀನದಲ್ಲಿಯೂ ಇರುವುದಿಲ್ಲ. ಆದ್ದರಿಂದ ಅವನ ಯಾವ ರೀತಿಯಲ್ಲಿ ಲೀಲಾ ಪ್ರದರ್ಶನ ಎಂದು ನಾವು ತಿಳಿಯಬೇಕು. ಅವತಾರೇಶ್ವೇವ ಅಂತರ್ಯಾಮಿ ರೂಪೇಶ್ವಪಿ ಸ್ಥೂಲಭೋಗಯೇವ. ಅವತಾರಗಳಲ್ಲಿ ಹೇಗೋ ಹಾಗೆ ಅಂತರ್ಯಾಮಿ ರೂಪಗಳಲ್ಲಿಯೂ ಸ್ಥೂಲ ಪದಾರ್ಥವನ್ನು ಪರಮಾತ್ಮನು ಅನುಭವಿಸುತ್ತಾನೆ. ಪರಮಾತ್ಮ ರಾಮಕೃಷ್ಣದ ಅನಂತ ಅವತಾರಗಳಿರುವಂತೆ ಶ್ರೀ ಭೂದುರ್ಗಾ, ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರ, ಯಮ ಮುಂತಾದ ಅನಂತ ದೇವತೆಗಳಲ್ಲಿಯೂ ಅಂತರ್ಯಾಮಿ ರೂಪಗಳಿದೆ. ಪೂಜಕರಾದ ಆಯಾ ದೇವತೆಗಳನ್ನು ಪೂಜಿಸುವಾಗ ಆಯಾ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಪೂಜಿಸಬೇಕು. ಜ್ಞಾನಿಗಳಾದ ಭಕ್ತರು ಹಾಗೆಯೇ ಪೂಜಿಸುತ್ತಾರೆ. ಹೀಗೆ ಪೂಜಿಸುವಾಗ ಆಯಾ ದೇವತೆಗಳ ಅಂತರ್ಯಾಮಿಯಾದ ಭಗವಂತ ಆಯಾ ದೇವತೆಗಳ ಶಕ್ತಿಗೆ ಉದ್ಬೋಧಕವಾದ ತನ್ನ ವಿಚಿತ್ರ ಅನೇಕ ರೂಪಗಳಿಂದ ತನಗೆ ಯೋಗ್ಯವಾದ ಸ್ಥೂಲ ಪದಾರ್ಥವನ್ನು ಸ್ವೀಕರಿಸುತ್ತಾನೆ. ಆಯಾ ದೇವತೆಗಳಿಗೂ ಆಯಾ ಸಾರ ಭಾಗವನ್ನು ಕೊಡುತ್ತಾನೆ. ತದುಕ್ತಂ ಸರ್ವೇಂದ್ರಿಯೇಷು ಚ ಸ್ಥಿತ್ವಾ ಸರ್ವಭೋಗಂ ಕರೋತಿ ಚ ಶುಭಮೇವ ಅತ್ಯ ಭಗವಾನ್ ನ ಶುಭಂ ತು ಕದಾಚನ ಇತಿ. ಈ ವಿಷಯದಲ್ಲಿ ಸರ್ವೇಂದ್ರಿಯೇಷು ಚ ಸ್ಥಿತ್ವಾ ಇತ್ಯಾದಿ ಪ್ರಮಾಣ ವಚನವಿದೆ. ಶ್ರೀಹರಿಯು ಭೋಕ್ತಗಳಾದ ಎಲ್ಲ ಜೀವರ ಎಲ್ಲ ಇಂದ್ರಿಯಗಳಲ್ಲೂ ಇದ್ದು ಆಯಾ ಜೀವರು ಅನುಭವಿಸುವ ಎಲ್ಲ ಭೋಗ್ಯ ಪದಾರ್ಥ ಸ್ಥೂಲ ಮತ್ತು ಸೂಕ್ಷ್ಮಾಂಶ ಭೋಗವನ್ನು ಮಾಡುತ್ತಾನೆ. ತಾನು ಸ್ವರೂಪಭೂತವಾದ ಚಕ್ಷುರಾದಿ ಇಂದ್ರಿಯಗಳಿಂದ ಭೋಗವನ್ನು ಮಾಡುತ್ತಾನೆ. ಈ ಭೋಗವು ಪರಮಾತ್ಮನ ಬಾಹ್ಯವಾದ ರಾಮಕೃಷ್ಣದ ಅವತಾರಗಳು ನಡೆಯುತ್ತದೆ. ಅನಂತ ಜೀವರಲ್ಲಿ ಬಿಂಬರೂಪಿಯಾದ ಪರಮಾತ್ಮನಲ್ಲಿಯೂ ನಡೆಯುತ್ತದೆ. ಅನಂತರಾಗಿರುವ ಪೂಜ್ಯ ದೇವತೆಗಳಲ್ಲಿ ಪರಮಾತ್ಮನನ್ನು ಪೂಜಿಸುವಾಗ ಅಲ್ಲಿಯೂ ನಡೆಯುತ್ತದೆ. ಇವುಗಳಲ್ಲಿ ಮೂಲ ರೂಪದಿಂದ ಪರಮಾತ್ಮನ ಪದಾರ್ಥಗಳ ಸೂಕ್ಷ್ಮಾಂಶವನ್ನು ಮಾತ್ರ ಅನುಭವಿಸುತ್ತಾನೆ. ಸೂಕ್ಷ್ಮಾಂಶಗಳಲ್ಲಿ ಅಭಿವ್ಯಕ್ತವಾದ ತನ್ನ ರೂಪಗಳೊಡನೆ ಏಕೀಭೂತನಾಗಿದ್ದಾನೆ ಎಂದು ಭಕ್ತರ ಅನುಸಂಧಾನಕ್ಕೆ ವಿಷಯವಾಗುತ್ತಾನೆ. ಅವತಾರ ರೂಪದಲ್ಲಿ ತಾನೇ ಸ್ಥೂಲ ಪದಾರ್ಥವನ್ನು ಭೋಗಿಸುತ್ತಾನೆ. ಶ್ರೀ ವೆಂಕಟೇಶ ದೇವರು ಶುಕಾಚಾರ್ಯರು ಕೊಟ್ಟಿರುವ ಪದಾರ್ಥವನ್ನು ಸ್ಥೂಲ ರೂಪದಿಂದ ಸ್ವೀಕರಿಸಿದ್ದಾರೆ. ಆಕಾಶರಾಜನು ಕೊಟ್ಟ ಆಹಾರವನ್ನು ತಾನು ಸ್ಥೂಲ ರೂಪದಿಂದ ಸ್ವೀಕರಿಸಿದ್ದಾನೆ. ಹೀಗೆ ಪರಮಾತ್ಮನು ಅನಂತ ಪದಾರ್ಥ ಭೋಗವನ್ನು ಸ್ವೀಕರಿಸುವಾಗ ಶುಭ ಭೋಗವನ್ನು ಮಾತ್ರವೇ ಸ್ವೀಕರಿಸುತ್ತಾನೆಯೇ ಹೊರತು ಅಶುಭ ಭೋಗವನ್ನು ಸ್ವಲ್ಪ ಮಾತ್ರವೂ ಸ್ವೀಕರಿಸುವುದಿಲ್ಲ. ಪರಮಾತ್ಮನು ಪರಮ ಶುಭ ಸ್ವರೂಪನು, ಪರಮ ಮಂಗಳ ಸ್ವರೂಪನು. ಅವನು ಆಯಾ ಪದಾರ್ಥಗಳಲ್ಲಿರುವ ಪರಮ ಮಂಗಳ ರೂಪವಾದ ಸ್ವ ಅಭಿನ್ನ ರೂಪಗಳ ಜೊತೆಗೆ ಐಕ್ಯ ಚಿಂತನೆ ಮಾಡುವುದಕ್ಕೆ ಮಾತ್ರವೇ ಯೋಗ್ಯನಾಗಿರುತ್ತಾನೆಯೇ ಹೊರತು ಅಮಂಗಳ ರೂಪಗಳ ಜೊತೆಗೆ ಐಕ್ಯ ಚಿಂತನೆ ಮಾಡಲು ಯೋಗ್ಯನಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಿಗೆ ಅಶುಭಗಳಾದ ರೂಪಗಳೇ ಇಲ್ಲ. ಅವನು ನಿರಂತರ ಪರಮ ಮಂಗಳ ಸ್ವರೂಪಿಯಾದವನು. ಅವನ ಈ ಸ್ವರೂಪವನ್ನು ಅರಿತು ನಾವು ಪರಮಾತ್ಮನ ಭೋಗದ ಬಗ್ಗೆ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಯದ್ಯಪಿ ಭಗವಾನ್ ನಿತ್ಯ ವ್ಯಕ್ತ ಉದ್ರಿಕ್ತ ನಿರವಧಿಕ ಪರಮ ಮಹಾನಂದಾನುಭವಾನ್ ತಥಾಪಿ ನಿತ್ಯ ವ್ಯಕ್ತಮಪಿ ಸುಖಂ ಅಚಿಂತ್ಯ ಶಕ್ತಿಯ ಭೋಗೇನ ಜಾಯತೆ ಇತಿ ವ್ಯವಹಾರ ಲಂಬನಂ ಇತಿ ನಾ ಭೋಗವಯ್ಯಸ್ಥಂ. ಇಲ್ಲಿ ಒಂದು ಆಕ್ಷೇಪ ಈ ರೀತಿಯಾಗಿ ಬರುತ್ತೆ. ಪರಮಾತ್ಮನ ಆನಂದಮಯ ಆನಂದ ಸ್ವರೂಪ. ಅವನ ಆನಂದ ಸ್ವರೂಪವು ನಿರವಧಿಕವಾಗಿದೆ. ಅದಕ್ಕಿಂತ ದೊಡ್ಡ ಆನಂದವೇ ಇಲ್ಲ. ಅದು ಪರಮ ಮಹತ್ತಾದ ಆನಂದ. ಅದು ಯಾವಾಗಲೂ ವ್ಯಕ್ತ ಮತ್ತು ಉದ್ರಿಕ್ತ ಅಂದರೆ ಪೂರ್ಣವಾಗಿರುತ್ತದೆ. ಯಾವಾಗಲೂ ಉಕ್ಕುತ್ತಾ ಇರುತ್ತದೆ. ಪೂರ್ಣತೆಯ ಸಂಕೇತವೇ ಉಕ್ಕುವುದು.
ಅದು ಇಂತಹ ವಿಲಕ್ಷಣ ಸ್ವರೂಪವಾದ ಆನಂದವಾದ್ದರಿಂದ ಈ ಆನಂದ ಸ್ವರೂಪಕ್ಕೆ ಭೋಗವು ನೈವೇದ್ಯ ಸಮರ್ಪಣೆ ವ್ಯರ್ಥವಾಗುತ್ತದೆ. ಹೊಟ್ಟೆ ತುಂಬಿ ಇನ್ನೂ ಒಂದು ತುತ್ತು ಒಂದು ಕಾಳು ಅನ್ನವನ್ನು ತಿನ್ನಲಾರ, ಒಂದು ಕಾಳು ಲಡ್ಡುವನ್ನು ಬಾಯಿಗೆ ಹಾಕಿಕೊಳ್ಳಲಾರ, ಒಂದು ಚಮಚದಷ್ಟು ಪಾಯಸವನ್ನು ನಾಲಿಗೆಗೆ ಹಾಕಿಕೊಳ್ಳಲಾರ ಎಂಬ ಸ್ಥಿತಿಯಲ್ಲಿರುವವರಿಗೆ ಅವನ ಎದುರಿನಲ್ಲಿ ನಾನಾ ವಿಧ ಭಕ್ಷ್ಯ ಭೋಜ್ಯ ಚೇಹ ಲೇಹವನ್ನು ಇಟ್ಟು ಸ್ವೀಕರಿಸುವುದು ಎಷ್ಟು ಒತ್ತಾಯ ಮಾಡಿದರೂ ಉಪಯೋಗವಿಲ್ಲ. ಅವನು ಒಂದಿಷ್ಟು ಲವಲೇಶು ತಿನ್ನಲಾರ, ಮೂಸಲಾರ, ನೋಡಲಾರ, ಆಹಾರ ಪದಾರ್ಥ ಹೆಸರನ್ನೂ ಕೇಳಲಾರ, ಅವಳು ಕೈಯಿಂದಲೂ ಮುಟ್ಟಲಾರ, ಮತ್ತೇನು ಮನಸ್ಸಿನಲ್ಲಿಯೂ ಯೋಚಿಸಲಾರ. ಇಂಥವನಿಗೆ ಮತ್ತೆ ಭೋಗಕ್ಕೆ ಇಟ್ಟು ಎಣ್ಣೆಗಿಟ್ಟು ಊಟ ಮಾಡೆಂದು ಪ್ರಾರ್ಥಿಸುತ್ತಾರೆಯೇ? ಆದ್ದರಿಂದ ಇದೇ ರೀತಿ ಪೂರ್ಣಾನಂದನಾದ ಶ್ರೀಹರಿಗೆ ಭೋಗವನ್ನು ಮಾಡು ಎನ್ನುವುದು, ಭೋಗ್ಯ ವಸ್ತು ಸಮರ್ಪಿಸುವುದು, ನೈವೇದ್ಯ ಸಮರ್ಪಣೆ ಮಾಡುತ್ತೇನೆ ಎನ್ನುವುದು ವ್ಯರ್ಥ ಅಲ್ಲವೇ? ಇದೆಲ್ಲ ಒಂದು ನಾಟಕವಲ್ಲವೇ? ಒಂದು ಬರಿಯ ಭ್ರಮೆಯ ಜಾಲವಲ್ಲವೇ? ಅಥವಾ ಇದೊಂದು ಮಕ್ಕಳ ಅಜ್ಞಾನದ ಆಟ ಅಥವಾ ವಿನೋದ ಕ್ರೀಡೆ ಮತ್ತು ಆನಂದಕ್ಕಾಗಿ ಆಡುವ ಆಟವೆಂದು ತೋರುತ್ತದೆ ಅಲ್ಲವೇ ಎಂದು ಆಕ್ಷೇಪ ಮಾಡಿದರೆ, ಇಲ್ಲಿ ಪರಮ ಸೂಕ್ಷ್ಮವಾಗಿ ತಿಳಿಯಬೇಕಾದ ಅಂಶ ಹೊಂದಿದೆ. ಪರಮಾತ್ಮನೆಂಬ ಪರಮವಸ್ತು ಅಚಿಂತ್ಯ, ಅವ್ಯಕ್ತ, ಅನಂತ ಶಕ್ತಿಗಳ ಪುಂಜರೂಪವಾದುದು, ಅನಂತ ಕಲ್ಯಾಣ ಗುಣ ಸ್ವರೂಪವಾದುದು. ಆ ಪರಬ್ರಹ್ಮ ಸ್ವರೂಪದ ನಾರಾಯಣವನ ಸ್ವರೂಪವಾದ ಅನಂತ ಗುಣಾತ್ಮಕ ಶಕ್ತಿಯನ್ನು ನಮ್ಮ ಚಿಂತನೆಗೆ ಪೂರ್ತಿಯಾಗಿ ನಿಲುಕಿದರೆ ಆಗ ಪರಮಾತ್ಮನ ಅನಂತ ಗುಣಾತ್ಮಕತ್ವವೇ ಹೊರಟು ಹೋಗುತ್ತದೆ. ಅವನ ಆನಂದವೆಂಬ ಸ್ವರೂಪಾತ್ಮಕವಾದ ಮಹಾಗುಣವನ್ನು ನಿತ್ಯ ವ್ಯಕ್ತವು. ಅದಕ್ಕಾಗಿ ನಾವು ಯಾವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ, ಅದಕ್ಕಾಗಿ ನಮ್ಮ ನೈವೇದ್ಯ ಬೇಕಾಗಿಲ್ಲ. ಅಜರಾಮರತೆಯು ಉಂಟು ಮಾಡುವ ಅಮೃತವು ಅವನಿಗೆ ಬೇಕಿಲ್ಲ. ಅವನು ಸ್ವಯಂ ನಿತ್ಯ ಅಮೃತ ಸ್ವರೂಪನು, ನಿತ್ಯದಲ್ಲಿಯೂ ಅತ್ಯಧಿಕ ನಿರ್ದೋಷವಾದ ಆನಂದ ರೂಪನು. ಆದರೂ ಭಕ್ತರ ಒಳಿತಿಗಾಗಿ, ಅವರಿಗೆ ಸಾಧನ ಪೂರ್ತಿಯಾಗಿ ತನ್ನ ಪ್ರಸಾದ ಉಂಟು ಮಾಡುವುದಕ್ಕಾಗಿ ನಾವು ಮಾಡುವ ಭೋಗ ಸಮರ್ಪಣದ ಪ್ರಯತ್ನದಿಂದ, ನಾವು ಮಾಡುವ ಭೋಗ ಅನುಸಂಧಾನದಿಂದ ಪರಮ ದಯಾಳುವಾದ ಪರಮಾತ್ಮ ತಾನು ಆನಂದಿಸಿದನು, ಸುಖಪಟ್ಟನು ಎಂದು ತೋರಿಸಿಕೊಳ್ಳುತ್ತಾನೆ. ಇದು ಪರಮಾತ್ಮನು ನಮ್ಮ ಮೇಲೆ ಮಾಡುವ ಅನುಗ್ರಹ. ಇದಕ್ಕಾಗಿ ನಾವು ಭೋಗ್ಯ ವಸ್ತುವಿನ ಸಮರ್ಪಣವನ್ನು ಮಾಡಬೇಕು. ಪರಮಾತ್ಮನು ತನಗೆ ಆನಂದ ಉಂಟಾಯಿತೆಂದು ತೋರಿಸಿಕೊಳ್ಳುತ್ತಾನೆ. ಪರಮಾತ್ಮನು ಆನಂದ ಪಟ್ಟನು ಎಂಬ ವ್ಯವಹಾರ ಉಂಟಾಗುತ್ತದೆ. ಇದು ಮಿಥ್ಯಾಭೂತವಾದ ವ್ಯವಹಾರವಲ್ಲ. ಪರಮಾತ್ಮನ ಅಘಟಿತಾಘಟನ ಸಾಮರ್ಥ್ಯದಿಂದ, ಅಚಿಂತ್ಯಾದ್ಭುತ ಶಕ್ತಿಯಿಂದ ಉಂಟಾದ ಒಂದು ವಿಚಿತ್ರವಾದ ವ್ಯವಹಾರ, ಅದೇ ಕಾರ್ಯ ಅದು ತಿಳಿಯಬೇಕು. ಏವಂ ಲೀಲಾ ಸ್ವಭಾವತ್ವೇನ ಚ ಕೃಪಾಪಾರವಿಶ್ಯೇನ ಭೋಗಂ ಕರೋತಿ ಚ ಉಪಪದ್ಯತೆ. ಹೀಗೆ ಪರಮಾತ್ಮ ಲೀಲೆಯ ಸ್ವಭಾವವಾಗಿ ಉಳ್ಳವನು. ಕೃಷ್ಣಾವತಾರದಲ್ಲಿ ನಿತ್ಯ ತೃಪ್ತನಾದ ಪರಮಾತ್ಮನು ಬೆಣ್ಣೆ ಮೊಸರನ್ನು ಕದ್ದನು, ಅವನೆಲ್ಲ ಮೆದ್ದನು, ಆಟವಾಡಿ ಆನಂದ ಪಟ್ಟನು ಎಂದು ಮುಂತಾಗಿ ಲೀಲೆಯನ್ನು ತೋರಿಸುತ್ತಾನೆ. ಹೀಗೆ ಭೋಗದ ಲೀಲೆಯನ್ನು ಪರಮಾತ್ಮನು ತನ್ನ ಭಕ್ತರಿಗಾಗಿ ತೋರಿಸುತ್ತಾನೆ. ಪರಮಾತ್ಮನು ನಾವು ಅರ್ಪಿಸದಿದ್ದರೂ ತಾನು ನಿರಂತರವಾಗಿ ಲೀಲಾ ಭೋಗವನ್ನು ಮಾಡುತ್ತಲೇ ಇರುತ್ತಾನೆ. ಆದರೆ ಸಾತ್ವಿಕರಾದ ಭಕ್ತರು ಪರಮಾತ್ಮನಿಗೆ ನಾವು ನೈವೇದ್ಯವನ್ನು ಸಮರ್ಪಿಸಿದೆವು, ಶ್ರೀಹರಿಗೂ ನಮ್ಮಲ್ಲಿ ಕೃಪೆ ತೋರಿ ನೈವೇದ್ಯವನ್ನು ಸ್ವೀಕರಿಸಿ ಆನಂದಪಟ್ಟನು ಇತ್ಯಾದಿಯಾದ ಮನೋವೃತ್ತಿ ಉಂಟಾಗಿ ಅವರಿಗೆ ಸಾಧನ ಪೂರ್ತಿಯಾಗುವಂತೆ ದೇವರು ಕೃಪೆ ತೋರಿ ಹೀಗೆ ಭಕ್ತರು ಸಮರ್ಪಿಸಿದಾಗ ತಾನು ಸ್ವೀಕರಿಸಿ ಆನಂದಪಟ್ಟವನ್ನು ತೋರಿಸಿಕೊಳ್ಳುತ್ತಾನೆ. ತದುಕ್ತಂ ಅನ್ಯಾದೃಶಿ ಹರೇ ಭಕ್ತಿ ನಾತ್ರ ಕಾರ್ಯ ವಿಚಾರಣಾ ಇತಿ. ಈ ವಿಷಯವನ್ನು ಪ್ರಮಾಣಗ್ರಂಥವಾಗಿ ಹೀಗೆ ಹೇಳಿದ್ದಾರೆ. ಶ್ರೀಹರಿ ಭೋಗವು ಅಂದರೆ ಭಕ್ತರು ಸಮರ್ಪಿಸಿದ ಷಟ್ರಸೋಪೇತವಾದ ಚತುರ್ವಿಧ ಭೋಗ ವಸ್ತುಗಳ ಸ್ವೀಕಾರ ಲೋಕ ವಿಲಕ್ಷಣವಾದುದು. ಈ ವಿಷಯದಲ್ಲಿ ನಾವು ನಮ್ಮ ಬುದ್ಧಿಯಿಂದ ವಿಚಾರ ಮಾಡಲು ಸಾಧ್ಯವಿಲ್ಲ. ಅವನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಅವನ ನೈವೇದ್ಯವನ್ನು ಸ್ವೀಕರಿಸಿ ಭಕ್ತರ ಮೇಲೆ ಪ್ರಸನ್ನನಾಗಿ ಅವರನ್ನು ಉದ್ಧಾರ ಮಾಡುತ್ತಾನೆ. ಇವೆಲ್ಲವೂ ಶ್ರೀಹರಿಯ ಲೀಲೆಯು. ಏತೇನ ಏತದಪಿ ನಿರಸ್ತಂ ತಥಾ ಹಿ ಕಥಮೇಕಸ್ಯೈವ ಭೋಕ್ತೃ ಭೋಗ್ಯಾದಿ ಸ್ವಭಾವಃ ಕಥಂ ಚ ಸ್ವೇತರಜ್ಞಾನಾನಂದಾದಿ ಭೋಗಃ ಕೇವಲಂ ಚಿನ್ಮಾತ್ರಸ್ಯ ಅನ್ಯೇನ ತದನ್ಯಸ್ಯ ಭೋಗ್ಯತ್ವಾದೃಷ್ಟೇಃ ಕಥಂ ವಾ ಏಕಸ್ಮಿನ್ ಪದಾರ್ಥೆ ಏಕದೇಶಸ್ಯ ಭೋಗಃ ಇತರಸ್ಯ ದೃಷ್ಟಾದಿರ ವ್ಯವಕ್ಷಿಕೋ ಭೋಗಃ ತಸ್ಯ ವಿಗತ್ವೇನ
ಏಕತ್ವೇನ ವಿಭಾಗ ಅನರ್ಹತ್ವಾತ್ ಕಥಂ ವಾ ಭೋಗಾನ್ ಅಶೇನ ಭೋಗಃ ಭೋಗಾಂತರ್ಗತ್ಯ ಭೋಗಃ ಭೋಕ್ತೃ ಬಹಿರೇವ ದೃಷ್ಟೇಃ ದೇಹಾದಿವ್ಯವಹಿತಭೋಗಃ ಯುಕ್ತವಿರೋಧಃ ಭೋಗ್ಯಾನಪೇಕ್ಷಭೋಗಃ ಸುತರಾಮಯುಕ್ತಃ ಪೂರ್ಣತ್ವೇ ಭೋಗಾನುಪತ್ತಿ ಇತ್ಯಾದಿ. ಪರಮಾತ್ಮನ ಹೇಗೆ ಪದಾರ್ಥವನ್ನು ಸ್ವೀಕರಿಸುತ್ತಾನೆ ಎಂಬುದರಲ್ಲಿ ನಾನಾ ವಿಧ ಶಂಕೆಯನ್ನು ಇಲ್ಲಿ ತೋರಿಸಿ ಪರಿಹಾರವನ್ನು ಸೂಚಿಸ್ತಾ ಇದ್ದಾರೆ. ಪರಮಾತ್ಮ ನಾವು ಸಾಮರಸ್ಯ ನೈವೇದ್ಯವನ್ನು ಸ್ವೀಕರಿಸಿ ಭೋಗಿಸುತ್ತಾನೆ ಎಂಬ ವಿಷಯದಲ್ಲಿ ಯುಕ್ತಿಯುಕ್ತವಾಗಿ ಪ್ರಮಾಣಗಳಿಂದ ವಿವರಿಸಲಾಯಿತು. ಇದರಿಂದ ಈ ಕೆಳಗಿನ ಆಕ್ಷೇಪಗಳೆಲ್ಲ ನಿರಾಸೆ ಮಾಡದಂತೆ ಆಯಿತು. ಪರಮಾತ್ಮ ಒಬ್ಬನೇ ಆಗಿರುತ್ತಾನೆ, ಅವನ ತಾನೇ ಭೋಕ್ತ, ಭೋಗ ಅನುಭವ ಮಾಡುವನು, ತಾನೇ ಭೋಗ್ಯವು, ಅನುಭವಿಸಲ್ಪಡುವ ಭೋಗ್ಯ ವಸ್ತು ಇತ್ಯಾದಿಗಳು ಹೀಗೆ ಕೊಡುತ್ತದೆ. ಲೋಕದಲ್ಲಿ ಭೋಕ್ತವು ಬೇರೆ, ಭೋಗ್ಯವಾದುದು ಬೇರೆ ಎಂದು ಕೂಡಿದೆಯಷ್ಟೇ. ಕೇವಲ ಜ್ಞಾನ ಸ್ವರೂಪನಾದ ಪರಮಾತ್ಮನಿಗೆ ತನಗಿಂತ ಭಿನ್ನವಾದ ಜ್ಞಾನ, ಆನಂದ ಮುಂತಾದ ಭೋಗ ಹೇಗೆ? ಭೋಗ್ಯ ವಸ್ತುವಿಗಿಂತ ಭಿನ್ನಾದವನು ತನಗಿಂತ ಭಿನ್ನವಾದ ವಸ್ತುವನ್ನು ಭೋಗಿಸುವುದಲ್ಲಿಯೂ ಕಂಡಿಲ್ಲವಷ್ಟೇ. ಪರಮಾತ್ಮನ ಅಪ್ರಾಕೃತ ಜ್ಞಾನ ಮಾತ್ರ ಸ್ವರೂಪನಾದ ಮೇಲೆ ಅವನು ಪ್ರಾಕೃತವಾದ ತನಗಿಂತ ಭಿನ್ನವಾದ ಜ್ಞಾನಾನಂದಾದಿಗಳು ಹೇಗೆ ಭೋಗಿಸುತ್ತಾನೆ? ಒಂದು ಪದಾರ್ಥಗಳ ಅಂಶಕ್ಕೆ ಮಾತ್ರ ಭೋಗ್ಯತ್ವ, ಅಂದರೆ ಪರಮಾತ್ಮ ಒಂದು ಪದಾರ್ಥದ ಒಂದು ಅಂಶವನ್ನು ಮಾತ್ರ ಭೋಗಿಸಿ ಮತ್ತೊಂದು ಅಂಶವನ್ನು ಭೋಗಿಸದೇ ಬಿಟ್ಟಿರುತ್ತಾನೆ ಎಂಬುದು ಹೇಗೆ? ಒಂದು ಪದಾರ್ಥದ ಒಂದು ಭಾಗವನ್ನು ಪರಮಾತ್ಮನು ಸಾಕ್ಷಾತ್ತಾಗಿ ಭೋಗಿಸಿ ಮತ್ತೊಂದು ಅಂಶವನ್ನು ದೃಷ್ಟಿ ಮೊದಲಾದ ರೀತಿಯಿಂದ ಭೋಗಿಸುತ್ತಾನೆ ಎಂಬ ನಮ್ಮ ಮಾತಿನ ಮೋಡಿಯಿಂದ ವೀಕ್ಷೆಯಿಂದ ಭೋಗವನ್ನು ಹೇಳಿದ ಹೇಗೆ? ಒಂದು ಪದಾರ್ಥವೇ ಇರುವಾಗ ಅದರಲ್ಲಿ ವಿಭಾಗವನ್ನು ಮಾಡಲು ಬರುವುದಿಲ್ಲವಲ್ಲ. ಮತ್ತು ಲೋಕದಲ್ಲಿ ನಾವು ಪದಾರ್ಥವನ್ನು ಭೋಗಿಸಿದರೆ ಅದು ನಾಶವಾಗುತ್ತದೆ. ಉದಾಹರಣೆಗೆ, ನಾವು ಸೇಬು ಹಣ್ಣನ್ನು ಬಾಳೆಹಣ್ಣನ್ನು ತಿಂದರೆ ಆ ಹಣ್ಣಿನ ಭೋಗ ನಮಗೆ ಉಂಟಾದಾಗ ಆ ಪದಾರ್ಥ ನಾಶವಾಗುತ್ತದೆ. ಬಾಳೆಹಣ್ಣು ತಿಂದರೆ ಹಣ್ಣಿನ ಭೋಗ ನಮಗೆ ಉಂಟಾದಾಗ ಪದಾರ್ಥ ನಾಶವಾಗುತ್ತದೆ. ಆದರೆ ಪರಮಾತ್ಮನ ಭೋಗಿಸಿದರೆ ಪದಾರ್ಥಗಳು ಯಾವುದು ನಾಶವಾದಂತೆ ಕಾಣುವುದಿಲ್ಲ. ಪದಾರ್ಥ ಯಾವ ಅಂಶದಲ್ಲಿಯೂ ತೂಕ, ಉದ್ದ, ಅಗಲ, ಅಳತೆ ಎಲ್ಲವೂ ಇದ್ದಂತೆ ಇದ್ದರೂ ಪರಮಾತ್ಮನ ನೈವೇದ್ಯವನ್ನು ಸ್ವೀಕರಿಸುವುದನ್ನು ಪರಮಾತ್ಮ ಭೋಗಿಸುವುದೆಂದು ಹೇಳುವುದು ಹೇಗೆ? ಲೋಕದಲ್ಲಿ ನಾವು ಭೋಗಿಸುವ ಪದಾರ್ಥವು ನಮಗಿಂತ ಭಿನ್ನವಾಗಿ ಹೊರಗೆ ಇರುತ್ತದೆ. ನಾವು ಪದಾರ್ಥವನ್ನು ಅಂಶಿಕವಾಗಿ, ಅಂದರೆ ತುಂಡು ತುಂಡಾಗಿ ಹಾಕಿಕೊಂಡು ಅದನ್ನು ರಸರೂಪವಾಗಿ ದ್ರವರೂಪವಾಗಿ ಪ್ರವರ್ತಿಸಿಕೊಂಡು ಜಠರಕೋಶಕ್ಕೆ ಸೇರಿಸುತ್ತೇವೆ. ಪರಮಾತ್ಮನಾದರೂ ತಾನು ಭೋಗಿಸುವ ಹಣ್ಣು, ಭಕ್ಷ್ಯ, ಅನ್ನ, ಹಾಲು, ಮೊಸರು ಮುಂತಾದ ಪದಾರ್ಥಗಳು ಒಳಗೆ ಇದ್ದುಕೊಂಡೇ ಹೇಗೆ ಭೋಗಿಸುತ್ತಾನೆ? ಲೋಕದಲ್ಲೇ ಭೋಗಿಸುವವನು ಹೊರಗೆಯೇ ಕಾಣಿಸಿಕೊಳ್ಳುತ್ತಾನೆ. ಪರಮಾತ್ಮನು ಭೋಕ್ತೃವು ಎಂದು ಹೇಳುವ ನೀವು ಅವನು ಹೊರಗೆ ಕಾಣಿಸುವುದಿಲ್ಲ, ಭೋಗ್ಯ ಪದ ಒಳಗೆ ಎದ್ದುಕೊಂಡೇ ಪದಾರ್ಥ ಭೋಗಿಸುತ್ತಾನೆ ಎಂದು ಹೇಳುತ್ತೀರಲ್ಲ. ಲೋಕದಲ್ಲಿ ಹಾಗೆ ಎಲ್ಲಿಯೂ ಕಂಡಿಲ್ಲ. ಭೋಕ್ತೃವು ಹೊರಗೆ ಕಾಣಿಸಿಕೊಳ್ಳುತ್ತಾರೆ ಮತ್ತು ಪರಮಾತ್ಮನು ದೇಶಕಾಲ ವ್ಯವಹಿತವನ್ನು ಭೋಗಿಸುತ್ತಾನೆ ಎಂದು ಹೇಳುತ್ತಿರಲ್ಲ. ಇದು ಹೇಗೆ? ಭೋಗ್ಯ ಪದಾರ್ಥವಿಲ್ಲದೆ ಪರಮಾತ್ಮನ ಭೋಗ್ಯ ಪೂರ್ಣನಾಗಿ ಇರುತ್ತಾನೆ ಎಂದು ಹೇಳುವುದಂತೂ ಸೂತ್ರ ವಿರುದ್ಧವಾಗಿದೆ. ಪರಮಾತ್ಮನು ಆನಂದ ಪೂರ್ಣ ಎಂದು ಹೇಳುತ್ತೀರಾ, ಹಾಗಿದ್ದರೆ ಅವನಿಗೆ ಭೋಗ ಹೇಗೆ ಕೊಡುತ್ತದೆ? ಅಕಂಠ ಪೂರ್ತಿ ಉಂಡವನು ಪುನಃ ಉಣ್ಣಲಾರನಷ್ಟೇ. ಇದೇ ಮೊದಲಾದ ಸಂಖ್ಯೆಗಳಿಗೆ ಅನ್ಯಾದೃಶಿ ಹರೇ ಭಕ್ತಿ. ಶ್ರೀಹರಿಯ ಭೋಗವು ಲೋಕ ವಿಲಕ್ಷಣವಾದುದು ಎಂದು ಹಿಂದೆ ಹೇಳಿದ ಪ್ರಮಾಣದಿಂದ ದೂರಕ್ಕೆ ಸರಿಯುತ್ತದೆ ತಿಳಿಬೇಕು. ಸರ್ವಲೋಕ ವಿಲಕ್ಷಣೆ ಭಗವತಿ ಲೋಕದೃಷ್ಟ ವಿರೋಧ ಶಂಕಾಯಾಮ್ ಆಭಾಸತ್ಯಾತು. ಭಗವಂತನು ಸಮಸ್ತ ಲೋಕ ವಿಲಕ್ಷಣನು, ನೇತಿ ಪರಮಾತ್ಮನು ವ್ಯಕ್ತ ಅವ್ಯಕ್ತ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನು ಎಂದು ಹೇಳಿದ್ರಿಂದ ಅವನಲ್ಲಿ ಲೋಕದೃಷ್ಟಿಯಿಂದ ವಿರೋಧದಂತೆ ಶಂಕೆ ಮಾಡಲು ಅವಕಾಶವೇ ಇಲ್ಲ. ಲೋಕ ವಿಲಕ್ಷಣದಿಂದ ಒಪ್ಪಿದ ಮೇಲೆ ಅವನು ಲೋಕದಂತೆ ಏಕೆ ಇಲ್ಲ ಎಂಬ ಪ್ರಶ್ನೆ ಹುಟ್ಟುವುದಿಲ್ಲ. ಪರಮಾತ್ಮ ಎಲ್ಲರಂತೆ ಇರುವನು ಎಂದು ಒಪ್ಪುವುದಾದರೆ ಅವನು ಪರಮಾತ್ಮ ಹೇಳಲು ಸಾಧ್ಯವೇ ಇಲ್ಲ. ನಮ್ಮಂತೆಯೇ ಇರುವನು, ನಮ್ಮಲ್ಲಿ ಒಬ್ಬನು ಪರಮಾತ್ಮನಾಗಲು ಸಾಧ್ಯವಿಲ್ಲ. ಪರಮಾತ್ಮನು ಸದಾಗಮೇಕ ವಿಜ್ಞೇಯ. ಸತ್ಶಾಸ್ತ್ರದಿಂದ ಮಾತ್ರವೇ ಪರಮಾತ್ಮನ ತಿಳಿಯಲು ಸಾಧ್ಯ. ಶಾಸ್ತ್ರವು ಹೇಗೆ ಹೇಳುತ್ತದೋ ಹಾಗೆಯೇ ಪರಮಾತ್ಮ ನಾವು ತಿಳಿಯಬೇಕು. ಅವನ ಪ್ರತ್ಯಕ್ಷ ಗೋಚರನಲ್ಲ, ಯುಕ್ತಿಯು ಗೋಚರಿಸಲಿಕ್ಕುವುದಿಲ್ಲ. ಯುಕ್ತಿಯಿಂದ ಪರಮಾತ್ಮನು ಸಾಧಿಸಲು ಯಾವ ದೃಷ್ಟಾಂತವೂ ಸಿಗುವುದಿಲ್ಲ. ವೇದವಾದರೂ ಯೋ ನ ಪಿತಾಜನಿತ ಯೋ ವಿಧಾತ ದಾಮಾನ ವೇದ ಭುವನಾನು ವಿಶ್ವ ಎಂಬುದಾಗಿ ಪರಮಾತ್ಮ ಹೇಳಿ ಎತ್ತದ್ದೃಶ್ಯಮಗ್ರಾಹ್ಯಮ ಗೋತ್ರಂ ಚ ಇತ್ಯಾದಿಯಾಗಿ
ಅವನ ಲೋಕದಲ್ಲಿ ನಮಗೆ ಇಂದ್ರಿಯ ಗ್ರಾಹ್ಯವಾದ ಎಲ್ಲ ಪದಾರ್ಥಗಳಿಗಿಂತಲೂ ವಿಲಕ್ಷಣನು ಎಂದು ಹೇಳಿದೆ. ಆದ್ದರಿಂದ ಶಾಸ್ತ್ರದಿಂದ ಅಂದರೆ ಅಲೌಕಿಕ ವಾಗ್ಮಯದಿಂದ ಸಿದ್ಧವಾಗ ಪರಮಾತ್ಮನು ಅಲೌಕಿಕನಾಗಿರುತ್ತಾನೆ. ವೇದವು ಇತರ ಶಾಸ್ತ್ರ ವಿಲಕ್ಷಣ ಅಂದರೆ ಅಪೌರುಷೇಯ. ಆದುದರಿಂದ ಸಿದ್ಧನಾಗುವ ಪರಮಾತ್ಮನಿಗೂ ಲೋಕ ವಿಲಕ್ಷಣ ಆಗಿರಬೇಕು. ಆದುದರಿಂದ ಸರ್ವಲೋಕ ವಿಲಕ್ಷಣಾದ ಭಗವಂತನಲ್ಲಿ ಲೋಕದಂತೆ ಅವನು ಏಕೆ ಇಲ್ಲ, ಅವನು ಏಕೆ ಲೋಕ ವಿಲಕ್ಷಣ ಎಂದು ಪ್ರಶ್ನಿಸಬಾರದು. ಈ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಆದ್ದರಿಂದ ಹಿಂದೆ ಹೇಳಿದ ವಿರೋಧ ಸಂಖ್ಯೆಗಳೆಲ್ಲವೂ ಆಭಾಸರೂಪವಾಗಿದೆ, ಸರಿಯಾದ ಸಂಖ್ಯೆಗಳೆಲ್ಲ ದುಷ್ಟ ಸಂಖ್ಯೆಗಳು ಎಂದರ್ಥ. ಯುಕ್ತಾಗೋಚರೆ ಯುಕ್ತಿ ವಿರೋಧಾಸ್ಯಾಪಿ ಅಸಂಭವಾದಿತೆ. ನಾವು ಅನೇಕ ಲೋಕದೃಷ್ಟಾಂತಗಳು ಕೊಟ್ಟು ಯುಕ್ತಿಯಿಂದ ಪರಮಾತ್ಮನಲ್ಲಿ ವಿರೋಧವನ್ನು ತೋರಿಸುತ್ತಿದ್ದೇವೆ ಎಂದು ಹೇಳುವುದಾದರೆ ಅದು ಸರಿಯಲ್ಲ. ಪರಮಾತ್ಮ ನಾವು ಯುಕ್ತಿಯಿಂದ ಸಾಧಿಸಿಲ್ಲ. ಹೊಗೆ ಕಂಡಲೆ ಬೆಂಕಿ ಇದೆ ಅಡಿಗೆ ಮನೆಯಂತೆ ಎಂದು ನಾವು ಯುಕ್ತಿಯನ್ನು ನಿಶ್ಚಯಿಸುತ್ತೇವೆ. ಹಾಗೆ ಕಾರ್ಯಕ್ಕೊಬ್ಬ ಕರ್ತು ಇರಲೇಬೇಕು. ಕುಂಬಾರನ ಗಡಿಗೆ ಎಂಬ ಕಾರ್ಯಕ್ಕೆ ಕರ್ತ ಆಗಿರುವಂತೆ ಜಗತ್ತಿಗೂ ಒಬ್ಬ ಕರ್ತನಿದ್ದಾನೆ ಎಂದು ನಾವು ಯುಕ್ತಿಯಿಂದ ಈಶ್ವರನು ಸಾಧಿಸಲು ಬರುವಂತಿಲ್ಲ. ಜಗತ್ತಿಗಿಂತ ಎಷ್ಟೋ ಪುಟ್ಟದಾದ ಗಡಿಗೆ, ಕುಡಿಗೆ, ಹಂಡೆ, ಮುಚ್ಚಿನ ಮುಂತಾದವುಗಳು ಸೃಜಿಸಿದ ಕುಂಬಾರನ ದೃಷ್ಟಾಂತವಿದೆ. ಅಗಣಿತ ವಿಸ್ತಾರವುಳ್ಳ ಈ ಜಗತ್ತಿನ ಭೂತ ಭವಿಷ್ಯದ ಬ್ರಹ್ಮಾಂಡಗಳು ಸೃಷ್ಟಿಕರ್ತ. ಅನುಮಾನದಿಂದ ಸಿದ್ಧ ಮಾಡುವುದು ಸಾಧ್ಯವೇ? ಅವನು ತರ್ಕದಿಂದ ಅಂದರೆ ಸಾಧಿಸಲ್ಪಡುವನು ಅಲ್ಲ, ಯುಕ್ತಿಯಿಂದ ನಿರಾಕರಿಸಲ್ಪಡುವನು ಅಲ್ಲ. ನೈಷಾತರ್ಕೇಣ ಮತಿರಾಪನಾಯ. ಈಶ್ವರ ವಿಷಯಕವಾದ ಬುದ್ಧಿಯು ತರ್ಕದಿಂದ ಉಂಟಾಗತಕ್ಕದ್ದು ಅಲ್ಲ, ನಿರಾಕರಿಸಲ್ಪಡತಕ್ಕದ್ದು ಅಲ್ಲ. ಅಂದರೆ ಈಶ್ವರನು ಯುಕ್ತಿಯಿಂದ ಸಾಧಿಸಲು ಬರುವುದಿಲ್ಲ, ನಿರಾಕರಿಸಲು ಬರುವುದಿಲ್ಲ. ಹೀಗಿರುವಾಗ ಯುಕ್ತಿಗಳಿಗೆ ಸರ್ವತಾ ಅಗೋಚರನಾದ ಈಶ್ವರನ ವಿಷಯವನ್ನು ಲೌಕಿಕ ಯುಕ್ತಿ ವಿರೋಧಗಳನ್ನು ಹೇಳುವುದು ಹೇಗೆ ಯುಕ್ತವಾಗುತ್ತದೆ ಎಂದರ್ಥ. ತಥಾಚ ಸರ್ವೇಶ್ವರಸ್ಯ ಸರ್ವದೇವಾದಿಗತ ಅಚಿಂತ್ಯಾಶಕ್ತ್ಯಾದಿ ನಿಯಾಮಕಸ್ಯ ಸ್ವತಃ ಅಪ್ರತಿಹತ ಕಿಲ ಶಕ್ತಿ ಭಗವತಃ ನಾರಾಯಣಸ್ಯ ಸಕಲಲೋಕಾತಿ ವಿಲಕ್ಷಣ ವಿಚಿತ್ರಾನಂತಭೋಗನಾಪನ್ನ ಇತಿ ಸರ್ವಂ ನವೇದ್ಯಂ. ಇಲ್ಲಿ ಒಟ್ಟು ನಿರ್ಗತವಾದ ಅರ್ಥ ಹೀಗಿದೆ. ಭಗವಂತನಾದವ ನಾರಾಯಣನು ಸರ್ವೇಶ್ವರನು ಎಲ್ಲ ದೇವತೆಗಳಲ್ಲಿರುವ, ಅಷ್ಟೇ ಅಲ್ಲ ಎಲ್ಲ ಉತ್ತಮ ಜೀವರಲ್ಲಿರುವ ಸ್ವಯೋಗ್ಯವಾದ ಅಚಿಂತ್ಯ ಅದ್ಭುತ ಶಕ್ತಿಗೆ ನಿಯಾಮಕನು. ತಾನು ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಅಪ್ರತಿಹತವಾದ ಅನಂತ ಅಚಿಂತ್ಯ ಅಘಟಿತ ಘಟನಾ ಸಮಸ್ತವಾದ ಶಕ್ತಿಯುಳ್ಳವನು. ಇಂತಹ ಸಮಸ್ತ ಲೋಕಗಳಂತಗಳು ಅತ್ಯಂತ ವಿಲಕ್ಷಣವಾದ ಶ್ರೀಮನ್ನಾರಾಯಣನಿಗೆ ವಿಚಿತ್ರವಾದ ಲೋಕ ವಿಲಕ್ಷಣವಾದ ಅನಂತ ಭೋಗವು ಹೇಗೆ ಕೊಡುವುದಿಲ್ಲ, ಏಕೆ ಕೊಡುವುದಿಲ್ಲ? ನಾವು ಪರಮಾತ್ಮನೆಂಬ ವಸ್ತುವನ್ನು ಒಪ್ಪುವಾಗಲೇ ಅವನು ಎಲ್ಲರಿಗೂ ನಿಯಾಮಕನಾಗಿದ್ದಾನೆ ಎಂದು ಅಂಗೀಕರಿಸಬೇಕು. ಇನ್ನೊಬ್ಬರ ಅದೇನಾಗಿದ್ದು ಅವನು ಹೇಳಿದಂತೆ ಕೇಳುವನು, ಅಸ್ವತಂತ್ರನು. ಅವನು ಪರಮಾತ್ಮ ಶ್ರೇಷ್ಠಾತ್ಮನು. ಏಷ ಸರ್ವೇಶ್ವರ ಸರ್ವಭೂತಾಧಿಪತಿ ಸರ್ವಲೋಕಪಾಲ. ಈ ಲಕ್ಷ್ಮೀನಾರಾಯಣನು ಎಲ್ಲ ಜಡ ವಸ್ತುಗಳಿಗೆ ನಿಯಾಮಕನು, ಸಮಸ್ತ ಚೇತನಿಗೂ ಸ್ವಾಮಿ, ಸಮಸ್ತ ಲೋಕ ರಕ್ಷಕರು ಇತ್ಯಾದಿಯಾಗಿ 100 ಗಟ್ಟಲೆ 1000 ಗಟ್ಟಲೆ ವೇದವಾಕ್ಯಗಳು ಶ್ರೀಹರಿಯನ್ನೇ ಅನನ್ಯ ನಿಯಮನಾದ ಸರ್ವನಿಯಾಮಕನ ಎಂದು ಹೇಳಲ್ಪಡುತ್ತಿದೆ. ಇಂತಹ ಸರ್ವೇಶ್ವರನು ಸರ್ವ ವಿಲಕ್ಷಣವಾದ ವಿಚಿತ್ರವಾದ ಅನಂತ ಭೋಗವನ್ನು ಹೊಂದುತ್ತಾನೆ ಎಂಬ ವಿಷಯದಲ್ಲಿ ಯಾವ ಯುಕ್ತಿ ವಿರೋಧವೂ ಬರಲು ಸಾಧ್ಯವಿಲ್ಲ. ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ, ಸೂರ್ಯ, ಗಣೇಶ ಮುಂತಾದ ದೇವತೆಗಳು ಲೋಕದಲ್ಲಿ ಅಚಿಂತ್ಯ ಶಕ್ತಿಯಿಂದ ಕೂಡಿದರೆಂದು ಕಂಡು ಬರುತ್ತಿದ್ದಾರೆ. ಸಾಮಾನ್ಯವಾದ ಇತರ ಯಾವ ಜೀವನನ್ನು ಸೇವಿಸಿದರೂ ದೊರಕುವ ಅನೇಕ ಕಾಮ್ಯತ ಫಲಗಳನ್ನು ಇರುವ ಈ ದೇವತೆಗಳ ಅಚಿಂತ್ಯಾದ್ಭುತ ಶಕ್ತಿಗಳಿಗೆ ಶ್ರೀಮನ್ನಾರಾಯಣ ನಿಯಾಮಕರು. ಆದ್ದರಿಂದ ಅವನಲ್ಲಿ ಇತರ ಎಲ್ಲ ದೇವತೆಗಳಿಂತಲೂ ವಿಲಕ್ಷಣವಾದ ಅನಂತ ಅದ್ಭುತ ಅಚಿಂತ್ಯ ಶಕ್ತಿಗಳು ಇದೆ ಎಂದು ಹೇಳಿದರೆ ಯಾವ ದೋಷವೂ ಬರುವುದಿಲ್ಲ. ಇಂತಹ ಸಮಸ್ತ ಲೋಕ ವಿಲಕ್ಷಣ ಶಕ್ತಿ ಮತ್ತು ದೂಷಣವಲ್ಲ, ಭೂಷಣವಾಗಿರುತ್ತದೆ. ದೇವತೆಗಳ ಶಕ್ತಿ ಆಗಾಗ್ಗೆ ಅಲ್ಲಲ್ಲಿ ಕುಂಠಿತವಾಗಿರುತ್ತದೆ. ಮರವನ್ನು ಕಡಿಯಲು ಉಪಯೋಗಿಸುವ ಕೊಡಲಿ ಕಬ್ಬಿಣವನ್ನು ಕಲ್ಲುಗಳನ್ನು ಕತ್ತರಿಸಲಾರದಷ್ಟೇ. ಈ ರೀತಿ ದೇವಾದಿಗಳ ಶಕ್ತಿಯ ತಡೆಯಿಂದ ಕೂಡಿರುತ್ತದೆ. ಈ ವಿಷಯದಲ್ಲಿ 100 ದೃಷ್ಟಾಂತಗಳಿದೆ. ಆದರೆ ಶ್ರೀಹರಿ ಶಕ್ತಿ ಮಾತ್ರ ಎಲ್ಲಿಯೂ ಕುಂಠಿತವಾಗುವುದಿಲ್ಲ. ಆದ್ದರಿಂದ ಷಡ್ಗುಣ ಐಶ್ವರ್ಯ ಸಂಪನ್ನದ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನಿಗೆ ವಿಚಿತ್ರವಾದ ಸಮಸ್ತ ಲೋಕ ವಿಲಕ್ಷಣವಾದ
ಅನಂತ ಭೋಗಗಳು ಏಕೆ ಯುಕ್ತವಾಗುವುದಿಲ್ಲ? ಯಕ್ಷಾನುರೂಪೋ ಬಲಿಹಿ, ಯಕ್ಷನು ಎಷ್ಟು ದೊಡ್ಡವನೋ ಅವನಿಗೆ ತಕ್ಕಂತೆ ಬಲಿಯು ದೊಡ್ಡವಾಗಿರುತ್ತದೆ. ಮಹಾ ಮಹಾಯಕ್ಷರಿಗೂ ಅಧ್ಯಕ್ಷನಾದ ಶ್ರೀಹರಿ ತನಗೆ ಅನುರೂಪವಾದ ನೈವೇದ್ಯವನ್ನು ತಾನು ಲೋಕವಿಲಕ್ಷಣ ರೀತಿಯಂತೆ ಸ್ವೀಕರಿಸುತ್ತಾನೆ ಎಂದು ಹೇಳಿದಾಗ ಇಲ್ಲಿ ಯಾವ ರೀತಿಯ ಪ್ರಮಾಣ ವಿರೋಧವನ್ನು ಹೇಳಲು ಸಾಧ್ಯವಿಲ್ಲ. ತಸ್ಮಾತ್ ಪ್ರವೃತ್ತಿ ಶಾಸ್ತ್ರಾತ್ ನಿವೃತ್ತಿ ಎಂಬಂತೆ ಶಾಸ್ತ್ರವೇ ನಿಶ್ಚಾಯಿಕ, ಶಾಸ್ತ್ರವೇ ವಿರೋಧ ಪರಿಹಾರಕ. ನಮ್ಮ ಬುದ್ಧಿ, ತರ್ಕ, ಜಲ್ಪಗಳು, ವಿತಂಡಗಳು ಯಾವ ಕೆಲಸಕ್ಕೂ ಬರುವುದಿಲ್ಲ. ಆದ್ದರಿಂದ ಸಕಲ ಲೋಕ ವಿಲಕ್ಷಣವಾದ ಭಗವಂತನಿಗೆ ವಿಚಿತ್ರವಾದ ಅನಂತ ಭೋಗಗಳು ಕೊಡುತ್ತದೆ. ತತ್ರ ಜೀವಕರ್ತೃತ್ವ ವಿಷಯ, ಭೋಕ್ತೃತ್ವ ವಿಷಯ, ದತ್ತ ಸ್ವಾತಂತ್ರ್ಯ ವಿಷಯ ಚ ವಿಶೇಷ ವಿಷ್ಣು ರಹಸ್ಯ ವ್ಯಕ್ತಃ ತಥಾ ಹಿ ತತ್ರ ಹಿ ವಚನಾನಿ. ಇಂತಹ ಈ ಜೀವನ ಕರ್ತೃತ್ವ ವಿಷಯದಲ್ಲಿಯೂ ದತ್ತ ಸ್ವಾತಂತ್ರ್ಯ ವಿಷಯದಲ್ಲಿಯೂ ಪರಮಾತ್ಮನ ಜೀವನಿಗೆ ಸಾವಧಿಕವಾದ ಸ್ವಾತಂತ್ರ್ಯವನ್ನು ಕೊಟ್ಟಿರುತ್ತಾರೆ ಎಂಬ ವಿಷಯದಲ್ಲಿಯೂ ವಿಶೇಷವು ವಿಷ್ಣು ರಹಸ್ಯ ಸ್ಪಷ್ಟವಾಗಿದೆ. ಅಲ್ಲಿನ ವಿಷಯಗಳನ್ನು ಸಮರ್ಥಿಸುತ್ತೇವೆ. ಅದನ್ನು ನಾವು ಮುಂದಿನ ವಿಷಯದಲ್ಲಿ ತಿಳಿಯಬಹುದು. ನಾವು ಇಲ್ಲಿ ತನಕ ತಿಳಿದ ವಿಷಯವನ್ನು ಏನು, ಭಗವಂತನು ನಮ್ಮಂತೆ ತಿಳಿಯಬಾರದು. ಅವನು ಲೋಕ ವಿಲಕ್ಷಣನಾಗಿದ್ದರಿಂದ ಅವನ ಭೋಗ, ಅವನ ಪದಾರ್ಥ, ಅವನ ಇಚ್ಛಾ ಎಲ್ಲವೂ ಲೋಕ ವಿಲಕ್ಷಣವಾಗಿರುತ್ತದೆ. ಯಾಕೆ ನಾವು ಇದನ್ನು ತಿಳಿಯಬೇಕು ಅಂದರೆ, ಅವನು ದೇವತೆಗಳಲ್ಲಿ ಈ ವಿಚಿತ್ರ ಶಕ್ತಿಯನ್ನು ಕೊಟ್ಟು ನಮ್ಮ ಶರೀರದಲ್ಲಿ ಇದ್ದು ಈ ಕಾರ್ಯವನ್ನು ಮಾಡಿಸುತ್ತಿದ್ದಾನೆ. ಕರ್ತೃತ್ವ ಎಂಬುದು ಭಗವಂತನೇ ಮಾಡುವುದು ಎಂಬುದು ಹೇಗೆ ಅಂದರೆ, ಭಗವಂತ ಸರ್ವಕರ್ತ ಅಂದರೆ ತಾನೇ ಮಾಡಬೇಕು ಎಂಬ ಅರ್ಥವಲ್ಲ, ದೇವತೆಗಳಿಗೆ ಪ್ರೇರಿಸಿ ಮಾಡುತ್ತಾನೆ ಎಂದರ್ಥ. ದೇವತೆಗಳೇ ಮಾಡಬೇಕಾಗಿಲ್ಲ, ಅವರು ನಮ್ಮನ್ನು ಪ್ರೇರಿಸಿ ಮಾಡುತ್ತಾರೆ ಎಂದರ್ಥ. ಆದ್ದರಿಂದ ನಾವುಗಳು ಜೀವನ ಕರ್ತೃತ್ವವನ್ನು ನಾವು ಅಂಗೀಕಾರ ಮಾಡಿದಂತೆ ಅನುಭವಕ್ಕೆ ಸಿದ್ಧವಾಗುತ್ತದೆ. ನಾವು ಗ್ರಂಥ ಪಠನ ಮಾಡುತ್ತೇವೆ, ಶಾಸ್ತ್ರ ಓದುತ್ತೇವೆ, ಶಾಸ್ತ್ರ ಹೇಳುತ್ತೇವೆ ಎಂದರೆ ಇದು ಭಗವಂತನಿಂದ ಪ್ರೇರಿತವಾಗಿದೆ, ಅಂದರೆ ತತ್ವಾಭಿಮಾನಿ ದೇವತೆಗಳಿಂದ ಪ್ರೇರಿತವಾಗಿದೆ ಎಂದರ್ಥ. ಶಬ್ದಗಳಿಗೆ ಪ್ರೇರಿತವಾದದ್ದು ಒಬ್ಬ ದೇವತೆಗಳು, ಶಬ್ದದ ವ್ಯಾಕರಣಕ್ಕೆ ಸಂಬಂಧಪಟ್ಟ ದೇವತೆಗಳು, ಶಬ್ದದ ಉಚ್ಚಾರಕ್ಕೆ ತತ್ವಾಭಿಮಾನಿ ದೇವತೆಗಳು, ಶಬ್ದದ ಅರ್ಥವನ್ನು ತಿಳಿಸುವುದಕ್ಕೆ ಆ ತತ್ವಾಭಿಮಾನಿ ದೇವತೆಗಳು. ಹೀಗೆ ಕೇವಲ ಒಂದು ಶಬ್ದಕ್ಕೆ 10 ದೇವತೆಗಳು ತತ್ವಾಭಿಮಾನಿಗಳಾಗಿದ್ದಾರೆ. ಈ ಶಬ್ದ ಹುಟ್ಟುವುದಕ್ಕೆ ಬೇಕಾದ ಅಂಗಗಳಿದೆ, ಅಂಗಗಳಿಗೂ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ಹೇಗೆ ನಾವು ಭತ್ತವನ್ನು ಹುಟ್ಟುವಾಗ ಗಿಡವನ್ನು ನೋಡುತ್ತೇವೆ, ಹಾಗೆ ನಮ್ಮ ಅಂಗದಲ್ಲಿ ರಸದಿಂದ ಪುಷ್ಟಿಯಾದ ಒಂದು ಅಂಗದಲ್ಲಿ ಈ ಶಬ್ದವನ್ನು ಉತ್ಬೋಧಕ ಮಾಡುತ್ತಾರೆ, ಹುಟ್ಟಿಸುತ್ತಾರೆ. ಉದಾಹರಣೆಗೆ ಗಂಟಲಿನಲ್ಲಿ, ನಾಲಿಗೆಯ ಭಾಗಗಳಲ್ಲಿ, ದಂತಗಳಲ್ಲಿ, ಓಷ್ಠದಲ್ಲಿ, ಬಾಯಲ್ಲೇ ನಾವು 10 ದೇವತೆಗಳು ನಾವು ಧ್ಯಾನಿಸಬೇಕು. ಹಲ್ಲಿದ್ದವರಿಗೆ ಒಂದು ಸ್ಪರ್ಶ, ತುಟಿ ಇಲ್ಲದವರಿಗೆ ಒಂದು ದೀರ್ಘವಾದ ಒಂದು ಸ್ವರ, ವರ್ಣ ಹೇಳಲು ಸಾಧ್ಯವಿಲ್ಲ, ಶಬ್ದವೇ ಬರುವುದಿಲ್ಲ. ಹೀಗೆ ತುಟಿ, ಹಲ್ಲು, ಓಷ್ಠ, ದಂತ, ತಾಳು ಇವೆಲ್ಲವೂ ಸಮರ್ಪಕವಾಗಿ ಕೆಲಸ ಮಾಡಿ ಅಲ್ಲಿ ರಸಧಾತು ಎಂಬುದು ಓಡಾಡುತ್ತಿದ್ದರೆ ಮಾತ್ರ ಶಬ್ದ ಹೊರಗೆ ಬರಲು ಸಾಧ್ಯ. ಆ ಶಬ್ದಕ್ಕೆ ಅರ್ಥವನ್ನು ಗೋಚರಿಸುವರು ದೇವತೆಗಳೇ. ಹೀಗೆ ನಾವು ಪ್ರತಿಯೊಂದು ಕಾರ್ಯದಲ್ಲಿ ನಾವು ನೋಡುವಾಗ, ಕಣ್ಣು ಮಿಟಿಸುವಾಗ ಅಲ್ಲಿರತಕ್ಕಂಥ ರೋಮಗಳು, ಒಂದೊಂದು ರೋಮಕ್ಕೂ ಒಬ್ಬೊಬ್ಬ ದೇವತೆಗಳಲ್ಲ, ಅನಂತ ದೇವತೆಗಳಿದ್ದಾರೆ. ರೋಮದ ಕೆಳಭಾಗ, ಮಧ್ಯಭಾಗ, ಅಂಚೆಭಾಗ, ಆ ರೋಮದ ಗುಣ, ರೋಮದ ತೂಕ, ರೋಮದ ಕೆಲಸ, ಹೀಗೆ ಒಂದೊಂದು ಕಾರ್ಯಗಳಿಗೂ ಸಹ 10 ದೇವತೆಗಳು ಇರುತ್ತಾರೆ. ಹೇಗೆ ನಾವು ಒಂದು ದಾರಿಯನ್ನು ಸವಿಸುವಾಗ ದಾರಿಯಲ್ಲಿ ಆ ಕಡೆ ಈ ಕಡೆ ಕಲ್ಲು ಮಣ್ಣುಗಳಿರುತ್ತದೆ, ಫುಟ್ಪಾತ್ ಇರುತ್ತದೆ, ಟಾರ್ ಹಾಕಿರುತ್ತಾರೆ,
ದಿಬ್ಬಗಳಿರುತ್ತದೆ. ಎಲ್ಲ ಪದಾರ್ಥಗಳಿಗೂ ಆ ಪದಾರ್ಥಗಳು ಬೇರೆಯಾಗಿದೆ. ಒಂದು ಬೆಟ್ಟವನ್ನು ಹತ್ತುವಾಗ ಕಲ್ಲು ಹಾಸಿದಾಗ ದಾರಿಯಾಗುತ್ತದೆ. ಅದೇ ಇದ್ದಾಗ ನಾವು ನುಣುಪಾಗಿ ಜಾರುತ್ತೇವೆ. ಹೀಗೆ ಒಂದೇ ಪದಾರ್ಥದಿಂದ ನಾವು ಹಲವು ಬಗೆಯ ವ್ಯಾಪಾರವನ್ನು ಕಾಣುತ್ತೇವೆ. ಹಾಗೆ ಒಂದೇ ದೇವತೆಗಳು ಅಭಿಮಾನಿ ದೇವತೆಗಳಾಗಿ ಅನೇಕರಿಗೆ ಕೆಲಸಗಳನ್ನು ನಮ್ಮ ದೇಹದಲ್ಲಿ ನಿಂತು ಮಾಡುತ್ತಿದ್ದಾರೆ. ಈ ಮಾಡುವುದರಿಂದ ಪ್ರಯೋಜನ ಏನು? ಅವರು ಈ ಕರ್ಮದ ಫಲವನ್ನು ಅವರು ಹೊಂದುತ್ತಾರೆ ಎಂದರ್ಥ. ಆದ್ದರಿಂದ ಯಾವ ಮನುಷ್ಯನು ಮಾಡತಕ್ಕಂಥ ಶುಭ ಕರ್ಮಗಳಿಗಾಗಲಿ ದುಷ್ಟ ಕರ್ಮಗಳಿಗಾಗಿ ಅಭಿಮಾನಿಯಾದ ದೇವತೆಗಳು ಕಾರಣ. ಶುಭ ಫಲವನ್ನು ದೇವತೆಗಳು, ಅಶುಭ ಫಲವನ್ನು ದೈತ್ಯರು ಪಡೆಯುತ್ತಾರೆ ಎಂದರ್ಥ. ಆದರೆ ಆ ಕೆಲಸ ನಡೆದ ಚೇತನಿಗೆ 1 ಅಂಶ 2 ಅಂಶ ಮಾತ್ರ ಸಿಗುತ್ತದೆ. ಆ ಅಂಶಗಳೇ ಜನ್ಮಾಂತರದಲ್ಲಿ ಅವರಿಗೆ ಬೇಕಾಗುವಷ್ಟು ಆಹಾರ, ಅಂದರೆ ಸಾಧನೆಗೆ ಬೇಕಾದ ಯೋಗ್ಯತೆಯನ್ನು ಸಂಪಾದಿಸಿ ಭಗವಂತನ ಅನುಗ್ರಹಕ್ಕೆ ಸಾಧನವಾಗುತ್ತದೆ. ಇದೇ ಸಾಧನೆ ಎಂದು ಹೆಸರು. ನಾವು ಒಂದು ವ್ಯವಹಾರ ಬಿಸ್ನೆಸ್ ಮಾಡುವಾಗ ಎಲ್ಲ ಪ್ರಾಫಿಟ್ ನಮಗೆ ಬರಬೇಕು ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. 100 ಜನ ಪಾರ್ಟ್ನರ್ಸ್ ಇದ್ದಾಗ ನಮ್ಮದು 100ನೇ ಭಾಗ ಬರುತ್ತದೆ ಎಂದು ನಾವು ಹೇಗೆ ತಿಳಿಯಬೇಕು? ಹಾಗೆ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ, ಮುಖ್ಯ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿದ್ದಾರೆ. ಅವರಲ್ಲೂ ಮುಖ್ಯರಾಗಿರ್ತಕ್ಕಂಥ ಗಣಗಳಲ್ಲಿ ದೇವತೆಗಳಿದ್ದಾರೆ. ತತ್ವಾಭಿಮಾನಿ ದೇವತೆಗಳ ಪತ್ನಿಯರಿದ್ದಾರೆ, ಅವರ ಸಂತತಿಗಳಿದ್ದಾರೆ. ಇವರೆಲ್ಲರೂ ನ್ಯಾಮಕ ಮಾಡಿದಂಥ ಭಗವಂತನಿದ್ದಾನೆ. ಇವರೆಲ್ಲರೂ ಸೇರಿಯೇ ಒಂದು ಕರ್ಮ ಆಗಿದೆ. ಇದರ ಉತ್ಪತ್ತಿ ನಾವು ಫ್ಯಾಕ್ಟ್ರಿಯಲ್ಲಿ ಒಂದು ಪ್ರಾಡಕ್ಟ್ ಉತ್ಪನ್ನ ಆದಂತೆ ನಾವು ಕಾಣುತ್ತೇವೆ. ಆದ್ದರಿಂದ ಎಲ್ಲ ಉತ್ಪತ್ತಿ ಹಿಂದೆ ಉತ್ಪಾದಕರ ಕೈ ಚಳಕವಿರುತ್ತದೆ, ವಾಕ್ ಸಾಮರ್ಥ್ಯವಿರುತ್ತದೆ, ಮನೋಸಂಕಲ್ಪವಿರುತ್ತದೆ. ಇದನ್ನು ನಾವು ಚೆನ್ನಾಗಿ ತಿಳಿದಾಗ ಎಲ್ಲ ದೇವತೆಗಳ ಅನುಗ್ರಹ, ನಮ್ಮ ಬಿಂಬನ ಅನುಗ್ರಹ. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವನು ಎಂದು ಹೇಳಿದಂತೆ, ಪ್ರತಿಬಿಂಬರಾದ ನಾವು ಏನು ಮಾತಾಡಿದರೆ ಬಿಂಬನು ಮಾತಾಡಿದ ಎಂದರ್ಥ. ಬಿಂಬನು ತಾನೇ ಮಾತಾಡುವುದಿಲ್ಲ, ದೇವತೆಗಳ ಮೂಲಕ ಮಾತಾಡಿಸುತ್ತಾನೆ. ಆ ದೇವತೆಗಳಲ್ಲೂ ಸೂಕ್ಷ್ಮ ರೂಪವಾಗಿ ತಾನಿರುತ್ತಾನೆ ಎಂಬುದು ಶಾಸ್ತ್ರದಿಂದ ನಾವು ತಿಳಿಯಬೇಕು. ನಾವು ಹೀಗೆ ತಿಳಿದಾಗ ಇದು ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಕಾರ್ಯದಲ್ಲೂ ಎಲ್ಲ ದೇವತೆಗಳನ್ನು ನಾವು ನೆನೆಸಿಕೊಳ್ಳುವುದಾಗ ನಮ್ಮ ದೇಹ, ಇಂದ್ರಿಯ ಎಲ್ಲವೂ ಶುದ್ಧವಾಗುತ್ತದೆ, ನೈರ್ಮಲ್ಯೀಕರಣವಾಗುತ್ತದೆ. ನಾವು ಜಡ ಶರೀರವನ್ನೇ ಪ್ರೀತಿಸಿದರೆ, ಅದರ ಶುದ್ಧತೆಯನ್ನೇ ನಾವು ಕಂಡುಕೊಂಡರೆ ಸಾಧನೆಗೆ ಅದು ನೆರವಾಗುತ್ತದೆ. ಎಲ್ಲಿಯವರ ತನಕ ಸಾಧನೆ ಆಗುತ್ತದೋ ಅಲ್ಲಿ ತನಕ ಆ ದೇವತೆಗಳ ಅನುಗ್ರಹವನ್ನು ಚಿಂತಿಸಬೇಕು. ಯಾವಾಗ ಈ ಸಾಧನ ಶರೀರವು ಅದಕ್ಕೆ ಸಮಯ ಅರಿಗಿ ಬಂದಾಗ ಒಳಗಡೆ ಇರತಕ್ಕಂಥ ಸೂಕ್ಷ್ಮ ಶರೀರವಾದ ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಚಿತ್ತ ಮತ್ತು ಚೇತನ, ಇದು ಅಂತಃಕರಣಗಳು, ಇದನ್ನು ಪುಷ್ಟಿ ಮಾಡುವ ದೇವತೆಗಳ ಕಡೆ ನಾವು ಗಮನ ಕೊಡಬೇಕು. ಆಗ ಜನ್ಮಾಂತರದಲ್ಲೂ ನಾವು ಅದಕ್ಕೆ ಪುಷ್ಟಿಯನ್ನು ದೊರಕಿಸಿದಂತೆ ಆಗುತ್ತದೆ. ಅದೇ ತತ್ವಜ್ಞಾನ ವಿಚಾರ, ವಿಷ್ಣು ಸರ್ವೋತ್ತಮತ್ವಜ್ಞಾನ, ಶಾಸ್ತ್ರಚಿಂತನೆ, ವಾಯುಜೀವೋತ್ತಮಜ್ಞಾನ, ಪಂಚಭೇದ ತಾರತಮ್ಯ ಎಂಬುದು ನಿರಂತರವಾದ್ದು, ನಿತ್ಯವಾದದ್ದು. ಕೇವಲ ಒಂದು ಬಾಹ್ಯ ಶರೀರಕ್ಕೆ ಅಂಟಿದ್ದಲ್ಲ, ಅಂತಃಕರಣಕ್ಕೆ ಅಂಟಿದ್ದಲ್ಲ. ಇದು ಸಕಲ ಚೇತನರಿಗೂ ಸಕಲ ಕಾಲದಲ್ಲಿಯೂ ಸಕಲ ದೇಶದಲ್ಲಿಯೂ ಇರತಕ್ಕಂಥ ವಿಷಯಗಳಾಗಿದೆ. ಇದನ್ನು ಭಗವಂತನು ನಿಯಮಿಸುತ್ತಿದ್ದಾನೆ. ಆದ್ದರಿಂದ ಭಗವಂತ ಸರ್ವಕರ್ತ, ಸರ್ವಪ್ರೇರಕ ಎಂದು ನಾವು ತಿಳಿದಾಗ ವಿಶ್ವಚಿಂತನೆ, ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಹೀಗೆ ನಾವು ಬಿಂಬೋಪಾಸನೆಯಿಂದ ವಿಶ್ವೋಪಾಸನೆಗೆ ಮಾರ್ಗವಾಗುತ್ತದೆ. ಇದು ಅನಂತ ರೀತಿಯಲ್ಲಿ ಬಡಗಿಸಿಕೊಂಡಾಗ ನಮ್ಮ ಸಂಕುಚದ ಬುದ್ಧಿ ವಿಕಾಸವಾಗಿ ಭಗವಂತನ ಅನಂತಾನಂತ ಗುಣಗಳ ವಿಶೇಷವನ್ನು ಅರಿಯುವುದಲ್ಲಿ ಸಾಧ್ಯವಾಗುತ್ತದೆ. ಸಮರ್ಪಕವಾಗಿ ಕೆಲಸ ಮಾಡುವಂತೆ ಆಗುತ್ತದೆ. ಆದ್ದರಿಂದ ಪುರಂದರದಾಸರು
10 ಜನ ವರದರನ್ನು ಇಲ್ಲಿ ತೋರಿಸಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಎಲ್ಲರೂ ಈ ರೀತಿಯಾದ ಕಾರ್ಯಕ್ರಮವನ್ನು ಹಾಕಿಕೊಂಡು ಮುಂದುವರೆದಿದ್ದಾರೆ, ಮುಂದೆ ಬಂದಿದ್ದಾರೆ. ಇದರಂತೆ ಸಾಧಕ ಜೀವರು ತಮ್ಮ ಶತಶಃ ಅಂದರೆ 100ಕ್ಕೆ 100ರಷ್ಟು ಪ್ರಯತ್ನ ಪಡಲೇಬೇಕು. ಪಟ್ಟಾಗ ದೇವತೆಗಳು ಅನುಗ್ರಹ ಮಾಡೇ ಮಾಡುತ್ತಾರೆ. ಅನುಗ್ರಹದಿಂದ ಬುದ್ಧಿಯಲ್ಲಿರ್ತಕ್ಕಂಥ ದೋಷಗಳು ನಿರ್ಮಾಣವಾಗಿ ಶುದ್ಧಿಯಾಗುತ್ತದೆ. ತನ್ಮೂಲಕ ತನು ಶುದ್ಧಿ, ಅಂತಃಕರಣ ಶುದ್ಧಿ. ಈ ಶುದ್ಧಿಯಿಂದ ಉತ್ತಮವಾದ ಶರೀರ ನಮಗೆ ಬರುತ್ತದೆ. ಉತ್ತಮ ಶರೀರದಿಂದ ಉತ್ತಮ ಸಾಧನೆ ಮಾಡಲು ಸಾಧ್ಯ. ಹೀಗೆ ನಾವು ಸಾಧನೆಯನ್ನು ಪರಿಪಕ್ವ ತಲುಪಿದಾಗ ಈ ಬಾಹ್ಯ ಶರೀರವ ಅಭಿಮಾನವೇ ಬಿಟ್ಟು ಹೋಗಿ ಶುದ್ಧ ಆತ್ಮ ಸ್ವರೂಪದಲ್ಲಿ ನಿಂತಾಗ ಅದೇ ಮೋಕ್ಷ ಎಂದು ಹೆಸರು. ಇಂತಹ ನೈಜ ಸುಖಾನುಭೂತಿ ಮೋಕ್ಷ ಎಂಬತಕ್ಕಂತಹ ಕೊಡುವಂತಕ್ಕಂತಹ ವಾಸುದೇವರು ಪರಮಾತ್ಮ, ಅವನೇ ನಮ್ಮ ಬಿಂಬರೂಪ. ಆದ್ದರಿಂದ ನಮ್ಮ ಬಿಂಬರೂಪನನ್ನು ಎಲ್ಲಿಯೂ ಯಾವ ಕಣದಲ್ಲಿಯೂ ನಾವು ಬಿಡುವಂತಿಲ್ಲ. ಮೋಕ್ಷದಲ್ಲಿಯೂ ನಮ್ಮ ಬಿಂಬನೇ ನಮಗೆ ಆಧಾರ. ಆದ್ದರಿಂದ ಇದೆಲ್ಲವೂ ಸರ್ವಮೂಲ ಗ್ರಂಥದಲ್ಲಿ ಶ್ರೀಮದಾನಂದ ತೀರ್ಥರು ನಮಗಾಗಿ ಬೋಧಿಸಿರುವ ಬಿಂಬೋಪಾಸನೆಯಾಗಿದೆ. ಆದರೆ ಜೀವನ ಕರ್ತೃತ್ವ ಎಂಬುದು ಅತಿ ವಿಶಿಷ್ಟವಾದದ್ದು. ಇದನ್ನು ತಿಳಿದುಕೊಂಡಾಗ ಮಾತ್ರ ಇದೆಲ್ಲವೂ ಸಾಧ್ಯವಾಗುತ್ತದೆ ಎಂಬ ದೃಷ್ಟಿಯಿಂದ ಪುರಂದರದಾಸರು ವರದರ ಚಿಂತನೆಯಿಂದ ಜೀವ ಪ್ರಕರಣವನ್ನು ತಿಳಿಸಿದ್ದಾರೆ. ಅದು ಸರ್ವಮೂಲ ಪ್ರಕಾರದಿಂದ ತಿಳಿಯತಕ್ಕಂಥ ಜೀವನ ಪ್ರಯತ್ನ, ಇಚ್ಛಾ, ಇದನ್ನು ನಾವು ಸ್ಪಷ್ಟಪಡಿಸಿಕೊಂಡಾಗ ತತ್ವಾಭಿಮಾನಿ ದೇವತೆಗಳ ಚಿಂತನೆಯೇ ಈ ಮನುಷ್ಯ ಶರೀರ ಬಂದಾಗ ಮಾತಾಪಿತೆಯವರ ಅವರ ಅನುಗ್ರಹ ರೂಪ, ಅವರಿರುವಾಗ ನೆರವಾದ ಗುರು ಹಿರಿಯ ಅನುಗ್ರಹ ರೂಪ, ಅವರಲ್ಲಿ ಎಲ್ಲರಲ್ಲೂ ದೇವತೆಗಳ ಅನುಸಂಧಾನದಿಂದ ಅವರ ನೇತೃತ್ವದಲ್ಲಿ ನಡೆದ ಅವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರ ಮೇಲೆ ವಾಯುದೇವರು ವಿಶಿಷ್ಟಾಕಾರವಾಗಿ ನಿಂತು ಅನುಗ್ರಹಿಸುತ್ತಿದ್ದಾರೆ. ಗ್ರಂಥ ರೂಪದಲ್ಲೂ ಅನುಗ್ರಹಿಸಿದ್ದಾರೆ, ಶಾಸ್ತ್ರ ರೂಪದಲ್ಲಿ ಅನುಗ್ರಹಿಸಿದ್ದಾರೆ, ಕಾರ್ಯರೂಪದಲ್ಲೂ ಅನುಗ್ರಹಿಸಿದ್ದಾರೆ, ಆಚಾರ ರೂಪದಲ್ಲೂ ಅನುಗ್ರಹಿಸಿದ್ದಾರೆ. ಆದ್ದರಿಂದ ಅವರ ದೇವತಾ ಶ್ರೇಷ್ಠರಾಗಿದ್ದಾರೆ, ಜೀವೋತ್ತಮರಾಗಿದ್ದಾರೆ. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪನಿಗೆ ನಾವು ಸದಾ ಚಿರಋಣಿಯಾಗಿರಬೇಕು. ಹೇಗಿರುವುದು ಅಂದರೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ ಎಂದು ವಿಶೇಷವಾಗಿ ವಿನಮ್ರಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.